ನನ್ನ ಜೊತೆನೆ ಎಂಟಿ ಡ್ರೈವರ್ ಇದ್ದ, ಮೈಸೂರು ಹುಡುಗ ವಾಸು ಅಂತ. ಅವನು ಗಾಡಿ ತಗೊಂಡು ಹೋದಾಗ ನಮ್ಮ ಯೂನಿಟಿಂದ ಮುಂದೆ ಹೋದ್ಮೇಲೆ ಒಂದು ಹಳ್ಳಿ ಇತ್ತು. 3 ಕಡೆಯಿಂದ ಅಟ್ಯಾಕ್ ಮಾಡಿದ್ರು. ಡ್ರೈವರು ನಮ್ಮ ಮೈಸೂರು ಹುಡುಗನೇ ಇದ್ದ ವಾಸು. ಅವನಿಗೂ ಗೋಲಿ ಬಿದ್ದಿತ್ತು. ಬಿದ್ದರೂ ಕೆಳಗೆ ಬಿದ್ದವನವನು ಟ್ರಂಕ್ ಥರ ಇತ್ತು ಕಾಲುವೆ ಬಗ್ಗಿ ಕ್ರೋಲಿಂಗ್ನಲ್ಲೇ ಮುಂದೆ ಹೋಗ್ಬಿಟ್ಟಿದ್ದ. ನೈಟು 12 ಎಲ್ಲ ಟೀಮ್ ಎಲ್ಲ ಹೋಯ್ತು. ಫಸ್ಟ್ ಲೈಟ್ ಅಂದರೆ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆನೆ ಎಲ್ಲ ಊರನ್ನ ಕವರ್ ಮಾಡಿದ್ರು. ಅವಾಗ ಸಿಗಾಕೊಂಡ್ರು ಇಬ್ಬರು. ಟಾರ್ಚರ್ ಕೊಟ್ಟು ಕೇಳಿದಾಗ ಒಬ್ಬ ಹೇಳ್ದ, ಒಬ್ಬ ಡ್ರೈವರ್ ಇದ್ದ ಕಪ್ಪಿಗೆ, ಅವನು 1 ಕಿಲೋಮೀಟರ್ ಮುಂದಕ್ಕೆ ಹೋಗಿದ್ದ ಕ್ರೋಲಿಂಗ್ ಮಾಡ್ಕೊಂಡು. ರಕ್ತ ಸೋರಿತ್ತು. ಆ ರಕ್ತ ಸೋರಿದ ಕಡೆನೇ ನಾವು ಸರ್ಚ್ ಮಾಡ್ಕೊಂಡು ಹೋದೋ. ಆವಾಗ ಅವನು ಸಿಕ್ಕಿದ, ಅವನು ಅಲ್ಲಿ ಸಾಯಿಸಿದೋ ಎಲ್ಲ ಹೇಳ್ದ. ಆಗ ನನಗೆ ರೆಕಾರ್ಡ್ ಆಫೀಸಿಂದ ಟ್ರಾನ್ಸ್ಫರ್ ಬಂತು ಕಾಶ್ಮೀರಕ್ಕೆ, ಬಾರ್ಡ್ರು. ಬಟ್ ಸಿಕ್ಕಿಮಲ್ಲೂ ಬಾರ್ಡ್ರ್ ಇತ್ತು ಫಸ್ಟ್. ಆಗ ನನಗೆ ಅಷ್ಟಾಗಿ ಇದು ಬಾರ್ಡ್ರ್ ಅನ್ನಿಸ್ತಿರ್ಲಿಲ್ಲ. ಅಂದರೆ ಇದೇನು ರೋಡು ಇದೆಲ್ಲ ಇತ್ತಲ್ಲ, ಮೂಮೆಂಟ್ಸ್ ಅದೆಲ್ಲ ಭಾಳ ಕಷ್ಟ ಇತ್ತು. ಈಗಿನಷ್ಟು ಅನುಕೂಲ ಇರಲಿಲ್ಲ. ಕಾಶ್ಮೀರದಲ್ಲೂ ಅಷ್ಟೇ. ಕಾಶ್ಮೀರಕ್ಕಿಂತ ಅದು ಡೇಂಜರ್ ಇತ್ತು. ಅಸ್ಸಾಂ ಸೈಡು, ನಾರ್ತ್ ಏನಿತ್ತಲ್ಲ, ನಾರ್ತ್ ಈಸ್ಟು, ಅದು ಭಾಳ ಡೇಂಜರು. ಕಾಶ್ಮೀರ ಕಡೆ ಎಷ್ಟೋ ಪರವಾಗಿಲ್ಲ. ಆದರೂ ನಾನು ಅಲ್ಲಿ ಹೋದೆ. ಮತ್ತೆ ಅಲ್ಲಿ ಅಂತ ಪ್ಲೇಸಸ್ಸಲ್ಲಿ ನೀವು ಇದ್ದಾಗ ಸರ್, ಅಲ್ಲಿ ನೀವು ನೋಡಿದಂಥ ಒಂದು ಮರೆಯಲಾದಂಥ ಒಂದು ಲೈವ್ ಘಟನೆಗಳು? ಇತ್ತು. ನಾನು ಅಲ್ಲಿ ಕಾಶ್ಮೀರಕ್ಕೆ ಹೋದಾಗ 2 ವರ್ಷ ಏನೂ ಇರಲಿಲ್ಲ. 87 89ವರೆಗೆ ಏನೂ ಇರಲಿಲ್ಲ, ಚೆನ್ನಾಗೇ ಇತ್ತು. ಬಟ್ 89ನಲ್ಲಿ ಟೆರರಿಸಮ್ ಶುರು ಆಯ್ತು ಅಲ್ಲಿ. 89ನಲ್ಲಿ ಹೋದ ಕಡೆ ಎಲ್ಲ ಅಟ್ಯಾಕ್ ಮಾಡೋದು, ಅಂಬೂಷ್ ಹಾಕಿ ನಮ್ಮ ಮಿಲಿಟ್ರಿ ಗಾಡಿಗೆಲ್ಲ ಹೀಗೆಲ್ಲ ಆಯ್ತು. ನಾವು ಬಾರಾಮುಲ್ಲಾ ಡಿಸ್ಟಿಕಲ್ಲಿ ಇದ್ದಿದ್ದು. ನಮ್ಮ ಕಂಪಗಳು ಮುಂದಿದ್ದು ಚೌಕಿಬಾಲು, ಕುಪ್ವಾಡ, ತಂಗ್ದಾರು, ಗುಲ್ಮಾರ್ಗು, ಈ ಥರ ಎಲ್ಲ ಬಾರ್ಡ್ರ್ವರೆಗೂ ಇತ್ತು. ಇದ್ರೂ ಮುಂಚೆ ಅಷ್ಟಾಗಿ ಏನು ನಮಗೆ ಅಷ್ಟು ಅನಿಸ್ಲಿಲ್ಲ. 89 ಶುರುವಾದ ತಕ್ಷಣವೇ ಟೆರರಿಸ್ಟು ಆ್ಯಕ್ಟಿವಿಟೀಸು ಜಾಸ್ತಿ ಆಯಿತು. ಆಗ ಒಂದು ಆ್ಯಕ್ಟಿವಿಟೀಸ್ನಲ್ಲಿ ನನ್ನ ಜೊತೆನೆ ಎಂಟಿ ಡ್ರೈವರ್ ಇದ್ದ, ಮೈಸೂರು ಹುಡುಗ ವಾಸು ಅಂತ. ಅವನು ಗಾಡಿ ತಗೊಂಡು ಹೋದಾಗ ನಮ್ಮ ಯೂನಿಟಿಂದ ಮುಂದೆ ಹೋದ್ಮೇಲೆ ಒಂದು ಹಳ್ಳಿ ಇತ್ತು. ಆ ಹಳ್ಳಿ ಹೈಟಲ್ಲಿತ್ತು. ನಮ್ಮ ಏನು ಬೆಟಾಲಿಯನ್ ಇತ್ತು ಅದು ಸ್ವಲ್ಪ ಡೌನಲ್ಲಿತ್ತು. ಅಲ್ಲಿಂದ ಎಲ್ಲ ಕಾಣಿಸೋದು. ಅಲ್ಲಿಂದ ನಮ್ಮ ವೆಹಿಕಲ್ ಮೂಮೆಂಟ್ಗಳೆಲ್ಲ ಕಾಣೋದು. ಒಳಗೆ ನಾವು ಏನೇ ಮಾಡಲಿ ವೆಹಿಕಲ್ಗಳು ಮೂಮೆಂಟ್ ಆಗೋದಲ್ಲ, ಅದೆಲ್ಲ ಕಾಣಿಸ್ತಿತ್ತು. ಆಗ ಅವರು ಆ ಗಾಡಿಗೆ ಅಟ್ಯಾಕ್ ಮಾಡಿದರು. ಬೆಳಗ್ಗೆ ಟೈಮ್ ಒಂದು ಸುಮಾರು ಒಂದು 7:30 8 ಗಂಟೆಗೆ ಮೂವ್ ಆಯಿತು ಗಾಡಿ. ಆವಾಗ ಗಾಡಿ ಮೇಲೆ ಅಟ್ಯಾಕ್ ಮಾಡಿದರು. ಅದರಲ್ಲೊಂದು 4 ಕ್ಯಾಜುವಲ್ಟಿ ಆಗಿತ್ತು. 3 ಕಡೆಯಿಂದ ಅಟ್ಯಾಕ್ ಮಾಡಿದರು. ಡ್ರೈವರು ನಮ್ಮ ಮೈಸೂರು ಹುಡುಗನೇ ಇದ್ದ ವಾಸು. ಅವನಿಗೂ ಗೋಲಿ ಬಿದ್ದಿತ್ತು. ಬಿದ್ದರೂ ಕೆಳಗೆ ಬಿದ್ದವನವನು ಅಲ್ಲಿ ಒಂದು ಟ್ರಂಕ್ ಥರ ಇತ್ತು ಕಾಲುವೆ ಬೆಟ್ಟದ ವಾರಡಿನಲ್ಲೇ. ಅವನು ಬಗ್ಗಿ ಕ್ರೋಲಿಂಗ್ನಲ್ಲೇ ಮುಂದೆ ಹೋಗ್ಬಿಟ್ಟಿದ್ದ. ಯಾಕೆಂದ್ರೆ ಅಲ್ಲಿ ಕಂಟಿನ್ಯೂ ಫೈರ್ ಬರ್ತಾ ಇತ್ತು. ಇನ್ನು ಗಾಡಿಗೆ ಅವರು ಫೈರ್ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಆಗಲ್ಲ. ಇನ್ನು ಅವನ ಎದುರಿಗೆ ಒಳಗಿದ್ದವ್ರಿಗೆಲ್ಲ ಇಂಜುರಿ ಆಯಿತು, ಏನೂ ಮಾಡೋ ಆಗಿರಲಿಲ್ಲ. ಆಗ ಅವನು ಕ್ರೋಲಿಂಗ್ ಮಾಡ್ಕೊಂಡೆ ಸುಮಾರು ಕಿಲೋಮೀಟ್ರ್ವರೆಗೂ ಹೋಗಿದ್ದ. ಅದು ಆವಾಗ ಗೊತ್ತಾಗಲಿಲ್ಲ. ಆವಾಗ ಅವನು ಎಕ್ಸ್ಪೈರ್ ಆದ ಅಂತ ಆಯಿತು. ಗಾಡಿ ಎಲ್ಲ ರಿಕವರ್ ಮಾಡ್ಕೊಂಡು ಬಂದು ಕೆಲವು ಪೆಟ್ಟಾಗಿದ್ದವ್ರನ್ನೆಲ್ಲ ಕರ್ಕೊಂಡ್ಬಂದರು. ಏನು ಆ್ಯಕ್ಷನ್ ತೊಗೋಬೇಕಾಯಿತು. ಆದರೆ ರಾತ್ರಿ ಆ ಹಳ್ಳಿಗೆ ಇವರು ನಮ್ಮ ಕಡೆಯಿಂದ, ನಮ್ಮದೊಂದು ಬೇರೆ ಒಂದು ಇನ್ಫೆಂಟ್ರಿ ರೆಜಿಮೆಂಟ್ ಇತ್ತು, ಅವ್ರನ್ನ ಡೀಟೇಲ್ ಮಾಡಿದರು. ಡಿವಿಷನ್ ಕಡೆಯಿಂದ ಡಿವೈಡ್ ಕೊಟ್ಟರಿಂದ ಆ ಹಳ್ಳಿನ ಸರ್ಚ್ ಮಾಡಿ ಅಂತೇಳಿ, ಮಾರನೇ ದಿವಸನೇ ಸರ್ಚ್ ಮಾಡಬೇಕು ಅಂತಂದು. ಆವಾಗ ನೈಟು 12 ಎಲ್ಲ ಟೀಮ್ ಎಲ್ಲ ಹೋಯ್ತು. ಹೋಗಿ ಯಾರಿಗೂ ಸುಳಿವೇನೂ ಗೊತ್ತಾಗಲಿಲ್ಲ, ಸುಮ್ಮನೆ ಆಯಿತು. ಹೋಗಿ ಫಸ್ಟ್ ಲೈಟ್ ಅಂದರೆ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆನೆ ಎಲ್ಲ ಊರನ್ನ ಕವರ್ ಮಾಡಿದರು. ಒಬ್ಬೊಬ್ಬರಾಗಿ ಎಲ್ಲರಿಗೂ ಅನೌನ್ಸ್ ಮಾಡಿ, ಎಲ್ಲ ಹೊರಗೆ ಬನ್ನಿ, ಇಲ್ಲಿ ಉಗ್ರವಾದಿಗಳಿದ್ದಾರೆ ಅಂತ ನಮಗೆ ಸುಳ್ಳು ಸಿಕ್ಕಿದೆ, ನೀವೆಲ್ಲ ಹೊರಗೆ ಬನ್ನಿ ಅಂತ ಎಲ್ಲರನ್ನೂ ಹೊರಗೆ ಕರೆದು ಸರ್ಚ್ ಮಾಡಿ ಒಂದು ಕಡೆ ನಿಲ್ಲಿಸಿ ಆಮೇಲೆ ಸರ್ಚ್ ಮಾಡಿದರು. ಪೂರ್ತಿ ಊರನ್ನೇ ಪಟ್ಟಣ ಊರನ್ನೇ ಪೂರ್ತಿ ಕವರ್ ಮಾಡಿ ಸರ್ಚ್ ಮಾಡಿದರು. ಅವಾಗ ಸಿಗಾಕೊಂಡ್ರು ಇಬ್ಬರು. ಸಿಗಾಕೊಂಡಾಗ ಅವ್ರಿಗೆ ಟಾರ್ಚರ್ ಕೊಟ್ಟು ಕೇಳಿದಾಗ ಒಬ್ಬ ಹೇಳ್ದ, ಇಲ್ಲಾಗಿದ್ದು ಮಾಡಿದ್ದು ನಾವೇನೆ. ಆಗ ಅವನು ಹೇಳಿದ್ದು, ಒಬ್ಬ ಡ್ರೈವರ್ ಇದ್ದ ಕಪ್ಪಿಗೆ, ಅವನು 1 ಕಿಲೋಮೀಟರ್ ಮುಂದಕ್ಕೆ ಹೋಗಿದ್ದ ಕ್ರೋಲಿಂಗ್ ಮಾಡ್ಕೊಂಡು.
ಅವನ ಜೊತೆಯಲ್ಲಿ ಸ್ಟೇನ್ ಗನ್ನು ಇತ್ತು. ನಾವು ಅವನಿಗೆ ಗಾಯ ಆಗಿತ್ತಲ್ಲ, ಪೆಟ್ಟು ಬಿದ್ದು ಆ ರಕ್ತ ಸೋರಿತ್ತು. ಆ ರಕ್ತ ಸೋರಿದ ಕಡೆನೇ ನಾವು ಸರ್ಚ್ ಮಾಡ್ಕೊಂಡು ಹೋದೋ. ಆವಾಗ ಅವನು ಸಿಕ್ಕಿದ, ಅವನು ಅಲ್ಲಿ ಸಾಯಿಸಿದ್ದು ಎಲ್ಲ ಹೇಳ್ದ ಆಗ ಅವನು ಬಾಯ್ಬಿಟ್ಟು. ಆ ಥರ ಅದೊಂದು ಬ್ಯಾಡ್ ಆಕ್ಸಿಡೆಂಟ್ ಆಗಿತ್ತು ನಾನು ಇಲ್ಲಿದ್ದಾಗಲೇ. ಮತ್ತೆ ಟೆರರಿಸ್ಟು ಈಗ ಲೋಕಲ್ ಅವರು ಟೆರರಿಸ್ಟ್ಗಳಂತ ಇರ್ತಾರಲ್ಲ, ಸೊ ಅವರು ಯಾರು ಲೋಕಲ್ ಅವರು ಟೆರರಿಸ್ಟ್ ಅಂದರೆ ಅದು ಆಮೇಲೆ ಶುರುವಾಯಿತು. ಮುಂಚೆ ಎಲ್ಲ ಏನಾಗೋದು ಅಂದರೆ ಲೋಕಲ್ ಅವರು ಸಪೋರ್ಟ್ ಮಾಡೋರು. ಟೆರರಿಸ್ಟು ಆ ಕಡೆಯಿಂದ ಪಾಕಿಸ್ತಾನ ಕಡೆಯಿಂದ ಬರೋರು, ಮುಜಾಹಿದ್ದೀನು ಮತ್ತು ಇವರೆಲ್ಲ ಬೇರೆ ಬೇರೆ ಒಂದು ಗ್ರೂಪ್ ಇದೆಯಲ್ಲ, ಆ ಗ್ರೂಪ್ ಅವರೆಲ್ಲ ಬಂದಾಗ ಇವರು ಧರ್ಮದ ಆಧಾರದ ಮೇಲೆ ಅವ್ರಿಗೇನೋ ಒಂದು ಹೆಲ್ಪ್ ಮಾಡೋರು. ಇವಾಗಲೂ ನಾನು ಹೇಳ್ತೀನಿ, ಯಾರು ಹೆಲ್ಪ್ ಮಾಡಲಿಲ್ಲ ಅಂದರೆ ಅವ್ರ ಮೂಮೆಂಟ್ ಏನೂ ನಡೆಯಲ್ಲ. ಹೆಲ್ಪ್ ಮಾಡೇ ಮಾಡ್ತಾರಲ್ಲಿ. ಹೆಲ್ಪ್ ಮಾಡಿದ್ರಿಂದನೇ ಅವ್ರಿಗೆ ಸಪೋರ್ಟ್ ಸಿಗುತ್ತೆ. ಆ ಒಂದು ಸಪೋರ್ಟಿಂದ ಅವರು ಈ ಥರ ಅಟ್ಯಾಕ್ ಮಾಡೋಕ್ಕೆ ಸಾಧ್ಯ. ಈಗಲೂ ನಡೀತಿದೆಯಾ? ಈಗಲೂ ನಡೀತಾ ಇದೆ, ಆದರೆ ಮುಂಚೆಗಿಂತ ಕಡಿಮೆ ಅಂತ ಹೇಳ್ತಾರೆ. ನಾನು ಅಲ್ಲಿ ರಿಟೈರ್ಡ್ 2005, 89ವರೆಗೆ ಅಲ್ಲಿದ್ದೆ, 90ವರೆಗೆ. 91ನಲ್ಲಿ ನಾನು ಅಲ್ಲಿಂದ 19ನಲ್ಲೇ ಅಲ್ಲಿ ಬಿಟ್ಟೆ. ನಾನು ಅಲ್ಲಿ ಬಿಟ್ಟೆ, ಅಲ್ಲಿಂದ ಟ್ರಾನ್ಸ್ಫರ್ ಆಯಿತು ನನಗೆ. PC ಬಂದೆ ಅಲಹಾಬಾದಿಗೆ. ನನಗೆ ಅಲಹಾಬಾದಲ್ಲಿ ಬಂದಾಗ ನಮ್ಮ ಲೈಫಲ್ಲಿ ನನಗೆ ಇನ್ನೊಂದು ಚೇಂಜಿಂಗ್ ಆಯಿತು. ಏನು ಅಂದರೆ ನಮ್ಮಲ್ಲಿ ಬೇರೆ ಬೇರೆ ಟ್ರೇಡ್ ಇರ್ತಾವಲ್ಲ, ಈ ಕ್ಲರ್ಕ್ ಕ್ಯಾಟಗಿರಿಯಲ್ಲಿದ್ದೆ. ಆಮೇಲೆ ನಮ್ಮನ್ನು ಬೈ ಆರ್ಡರು ಸ್ಟೋರ್ ಕೀಪಿಂಗಿಗೆ ಹಾಕಿದರು. ಸ್ಟೋರ್ ಕೀಪಿಂಗ್ ಆ್ಯಂಡ್ ಟೆಕ್ನಿಕಲ್, SKT ಅಂತ ಹೇಳ್ತಾರೆ, ಅದಕ್ಕೆ ಹಾಕಿದ್ರು. ಯಾಕೆಂದರೆ ಅಲ್ಲಿ ಜೂನಿಯರ್ ಕಮಿಷನರ್ ಆಫೀಸರ್ ಆಗಲಿಕ್ಕೆ ವೇಕೆನ್ಸಿ ಇದ್ದಾವೆ, ಆದರೆ ಕ್ವಾಲಿಫೈಡ್ ಆದವ್ರು ಸಿಗ್ತಾ ಇಲ್ಲ. ಮಿನಿಮಮ್ ಸರ್ವಿಸ್ ಆದವ್ರು ಸಿಗ್ತಾ ಇಲ್ಲ. ಆಗ ನಮ್ಮದು ಪೇ ಗ್ರೂಪ್ ಒಂದೇ ಇದ್ದಿದ್ದರಿಂದ ನಮ್ಮಿಂದನೇ ಟ್ರಾನ್ಸ್ಫರ್ ಮಾಡಿದರು ಅಲ್ಲಿಗೆ. ಹಾಗೂ ನಾವು ಕೆಲವರೆಲ್ಲ ಅನ್ವಿಲಿಂಗ್ ಮಾಡಿದ್ದು, ಏಕೆಂದರೆ ನಾವು ಕ್ಲರಿಕಲ್ ಇದರಲ್ಲಿದ್ದವರು, ಅದು ಅಡ್ಮಿನಿಸ್ಟ್ರೇಷನ್ನಿಗೆ ಹೋಗುತ್ತೆ. ಅಡ್ಮಿನಿಸ್ಟ್ರೇಟಿವ್ ಡ್ಯೂಟಿ ಎಲ್ಲ ಮಾಡಬೇಕಾಗ್ತದೆ. ಏನೇನು ಪ್ರಾಬ್ಲಮ್ ಆಗುತ್ತಾ, ಬೇಡ ಇದರಲ್ಲೇ ಮುಂದುವರಿಬೇಕು ಅಂತ. ಬಟ್ ನಮ್ಮ ಆರ್ಮಿ ಹೆಡ್ ಕ್ವಾರ್ಟರ್ ಒಪ್ಪಲಿಲ್ಲ. ನಮ್ಮ ಡೈರೆಕ್ಟರ್ ಜನರಲ್ ಆರ್ಮಿ ಇದರಲ್ಲಿ ಇದ್ರಲ್ಲ ಡೆಲ್ಲಿನಲ್ಲಿ, ಅವ್ರು ಒಪ್ಪಲಿಲ್ಲ. ಈಗ ಅಲ್ಲಿ ಅರ್ಜೆಂಟು ಅವ್ರಿಗೆ ಬೇಕೇ ಬೇಕು, ಆ ವೇಕೆನ್ಸಿ ಕ್ಲಿಯರ್ ಮಾಡಬೇಕು ಅಂದರೆ ನಿಮ್ಮನ್ನು ಜೂನಿಯರ್ ಕಮಿಷನರ್ ಆಫೀಸರ್ ಆಗಿ ಮಾಡಲೇಬೇಕು. ಯಾರು ವಿಲ್ಲಿಂಗ್ ಏನು ಕೇಳೋ ಆಗಿಲ್ಲ, ಬೈ ಫೋರ್ಸ್ ಅಂತ ಮಾಡಿದರು. ಆಗ ನಾನು ಇಲಾಹಾಬಾದ್ಗೆ ಹೋದಾಗ ಪ್ರಮೋಷನ್ ತಗೊಂಡು ನಾಯಕ್ ಸುಬೇದಾರ್ ಆಗಿ ಅಲ್ಲಿಗೆ ಹೋದೆ. ಅಲ್ಲಿಂದ 3 ಇಯರ್ಸ್ ಆದಮೇಲೆ ಆವಾಗ ನಮ್ಮದು ಶುರುವಾಯಿತು ಡಿಪೋ ಡೀಲಿಂಗು. ಇದು SKTನಲ್ಲಿ ಕಾಂಟ್ರಾಕ್ಟ್ ಡೀಲಿಂಗು, ಪೆಟ್ರೋಲು, ಡೀಸೆಲ್ಲು, ಗ್ಯಾಸು, ಇದನ್ನೆಲ್ಲ ಡೀಲ್ ಮಾಡ್ಬೇಕಾ ಬಂತು. ಅದೇ ಹೇಗೆ ಅಂದರೆ ನಾವೀಗ ಎಲ್ಲ ಅಲ್ಲಿ ಒಂದು ಡಿವಿಷನ್ನೇ ಇತ್ತಲ್ಲಿ ಅಲಹಾಬಾದಲ್ಲಿ. ಡಿವಿಷನ್ಗೆಲ್ಲ ಎಷ್ಟು ಯೂನಿಟ್ ಇದ್ದಾವೆ, 20, 30, 40ವರೆಗೂ ಯೂನಿಟ್ಸ್ ಇರ್ತವೆ. ಅವ್ರಿಗೆಲ್ಲ ಏನೇನು ಬೇಕು ಎಲ್ಲ ಸಪ್ಲೈ ಮಾಡಬೇಕು, ನಾವು ತರಿಸ್ಬೇಕು, ಇದು ಮಾಡಬೇಕು. ಇಂಡಿಯನ್ ಆಯಿಲ್ ಕಾರ್ಪೊರೇಷನಿಂದ ನಮ್ದೆಲ್ಲ ಅಗ್ರಿಮೆಂಟು. ಈಗೇನು ರೈಲ್ವೆಡ್ ಟ್ಯಾಂಕ್ ಅಂತ ಬರ್ತಾವಲ್ಲ ದೊಡ್ಡದಾಗಿ, ಅವು ಬರ್ತಿತ್ತು. ಅದು ಅವರ ಇದರಲ್ಲಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನಲ್ಲಿ ಸ್ಟಾಕ್ ಮಾಡೋರು, ಅಲ್ಲಿ ಇಳಿಸೋರು. ನಾವು ಹೋಗಿ ಅದನ್ನು ಟೆಂಪ್ರೇಚರ್ ನೋಡಿ, ಡೆನ್ಸಿಟಿ ನೋಡಿ, ಲಾಸ್ ಅಥವಾ ಗೈನ್ ಏನಿದೆ ಅದಕ್ಕೊಂದು ಸೂತ್ರ ಇದೆ. ಅದನ್ನೆಲ್ಲ ನಮ್ಮ ಟ್ರೈನಿಂಗ್ ಕೊಟ್ಟಿರ್ತಾರೆ. ಸಪ್ಲೈ ಕೋರ್ಸ್ ಅಂತ ಮಾಡ್ತೀವಿ, ಅವಾಗ ಕೊಡ್ತಾರೆ ಹೇಗೆ ಚೆಕ್ ಮಾಡಬೇಕು, ಹೇಗೆ ಅದನ್ನು ರಿಸೀವ್ ಮಾಡಬೇಕು, ಹೇಗೆ ಕಲೆಕ್ಟ್ ಮಾಡಬೇಕು. ಈಗ ರಾತ್ರಿ ಏನಾದರೂ ಇದಾದರೆ ನಾವು ಹೇಗೆ ಕಳಿಸ್ಬೇಕು, ಈಗೆಲ್ಲ ಕೊಟ್ಟಿರ್ತಾರೆ. ಅದ್ರ ಪ್ರಕಾರ ನಾವು ಅಲ್ಲಿ ಮಾಡ್ತಿದ್ವಿ. ಹೊಸದಾಗಿತ್ತು ನನಗೆ, ಅದನ್ನು ನಾವು ಮಾಡ್ಲಿಕ್ಕೆ ನಾನು ಯಾವತ್ತೂ ಹಿಂದಿರಲಿಲ್ಲ. ಅಂದರೆ ಪ್ರತಿಯೊಂದು ಚೆಕ್ ಮಾಡಲೇಬೇಕಲ್ಲಿ. ಹೌದು, ಮಾಡಲೇಬೇಕು. ಈಗ ಸಪೋಸು ವೆಜಿಟೇಬಲ್ಲು, ಅದು ಸೆಂಟ್ರಲ್ ಸೋರ್ಸಸ್ಸಿಂದ ಬರ್ತದೆ. ಪೆಟ್ರೋಲ್, ಡೀಸೆಲ್, ಆಯಿಲು, ಲೂಬ್ರಿಕೇಶನ್ ಎಲ್ಲ. ಈವನ್ ನಾವು ಏನು ಫ್ಲೈಟ್ಗೆ ಹಾಕ್ತೀವಲ್ಲ, ಅದು ಕೂಡ ಅದು ಹಾಗೆ ಬರ್ತದೆ. ATF ಅಂತ ಹೇಳ್ತಾರೆ, ಅವಿಯೇಷನ್ ಟರ್ಬೈನ್ ಫ್ಯೂಲ್ ಅಂತ. ಅದು ಕೂಡ ಅಲ್ಲಿಂದನೇ ಬರ್ತದೆ. ಅಂದರೆ ಸ್ಟಾಕ್ ಮಾಡೋದು, ಅದನ್ನು ನಾವು ಏನು ಸ್ಟಾಕ್ ಆದಮೇಲೆ ಅದನ್ನು ಅಳತೆ ಮಾಡೋದೆಲ್ಲ, ಡಿಪ್ಪೆಲ್ಲ ಹಾಕಿ ಚೆಕ್ ಮಾಡೋದು, ಪ್ರತಿ ದಿವಸ ಚೆಕ್ ಮಾಡಬೇಕು. ಮತ್ತೆ ಇನ್ನೊಂದು ಕೇಳಿದ್ದೀನಿ, ಈ ಮಿಲಿಟರಿ ವೆಹಿಕಲ್ಸ್ಗೆ ಯೂಸ್ ಮಾಡುವಂಥ ಡೀಸೆಲ್ಲು ನಾವೀಗ ಏನು ಸಿವಿಲಿಯನ್ಸ್ ಏನು ಯೂಸ್ ಮಾಡ್ತೀವಿ, ಅದಕ್ಕೂ ಡಿಫ್ರೆನ್ಸ್ ಇರುತ್ತೆ, ಬೇರೆ ಬೇರೆ ಅಂತ? ಇಲ್ಲ, ಡಿಫ್ರೆಂಟ್ ಏನಿಲ್ಲ, ಅದೇನೆ. ಅದರಲ್ಲೇನು ವೇರಿಯೇಷನ್ ಇಲ್ಲ, ಅದೇ ಇರ್ತದೆ, ಸೇಮೇನೆ. ಬಟ್ ನಾವು ಅದನ್ನು ತಂದು ಈ
ನಮ್ಮ ಡಿಪೋದಲ್ಲಿ ಅಂಡರ್ಗ್ರೌಂಡ್ ಟೌನ್ ಟ್ಯಾಂಕ್ ಇರ್ತವೆ, 20 ಕಿಲೋ ಲೀಟ್ರು, 25 ಕಿಲೋ ಲೀಟ್ರು, ಹೀಗೆಲ್ಲ ಚಿಕ್ಕವು ಇರ್ತವೆ, ದೊಡ್ಡವು ಇರ್ತವೆ. ಅಲ್ಲಿಂದ ಅವರು BPL ಅಲ್ಲಿ ಕಳಿಸ್ತಾರೆ, ನಾವು ಇಲ್ಲಿಂದ ಚೆಕ್ ಕೊಡ್ಬೇಕು ಅವ್ರಿಗೆ. ಅದೊಂದು ಅಮೌಂಟ್ ಇರ್ತದೆ, ಒಂದು ಬಲ್ಕ್ ಪೆಟ್ರೋಲ್ ಲಾರಿ ಬಂದರೆ ಅದಕ್ಕೆ ಎಷ್ಟು ಕೊಡಬೇಕು, ಏನು ಮಾಡಬೇಕು ಅಂತ ಇರ್ತದೆ, ಅದೆಲ್ಲ ಕ್ಯಾಲ್ಕುಲೇಷನ್ ಇರ್ತದೆ. ಅದನ್ನ ಚೆಕ್ ಮಾಡಬೇಕು. ಬೋರ್ಡ್ ಆಫ್ ಆಫೀಸರ್ ಬರ್ತಾರೆ, ನಮ್ಮಲ್ಲೇ ಒಬ್ಬರು ಆಫೀಸರು 3 ಮೆಂಬರ್ಸ್ ಅಂತೇಳಿ ಅವ್ರು ಬಂದು ಚೆಕ್ ಮಾಡ್ತಾರೆ. ಅವ್ರ ಎದುರಿಗೆ ನಾವೆಲ್ಲ ರಿಸೀವ್ ಮಾಡ್ತೀವಿ. ಪ್ರಾಪರ್ ವೇ ಇದೆ, ತರಿಕಾ ಇದೆ. ಅದ್ರ ಪ್ರಕಾರ ಮಾಡಿ ನಾವು ಅನ್ಲೋಡ್ ಮಾಡ್ಕೊತೀವಿ. ಅಲ್ಲಿಂದ ಮತ್ತೆ ಯೂನಿಟಿಗೆ ಇಶ್ಯೂ ಮಾಡ್ಬೇಕು ನಾವು. ಒಂದೊಂದ್ಸರಿ ಜಾಸ್ತಿ ದೊಡ್ಡ ಕ್ಯಾಂಪ್ಗಳಾದ್ರೆ ಅವ್ರಿಗೆ ಆ ಗಾಡಿನೇ ಚೆಕ್ ಮಾಡಿ ಲಾರಿನೇ ಕಳಿಸ್ಬಿಡ್ತೀವಿ, ಅಲ್ಲ ಅನ್ಲೋಡ್ ಮಾಡಿಸ್ತೀವಿ. ಇಲ್ಲ ಅಂದ್ರೆ ಏನು 200 ಲೀಟರ್ ಡ್ರಮ್ಗಳಿರುತ್ತೆ, ಆ ಡ್ರಮ್ಮಲ್ಲೆಲ್ಲ ತುಂಬಿ ಅವ್ರು ಲಾರಿನಲ್ಲಿ ತಗೊಂಡು ಹೋಗ್ತಾರೆ. ಫರ್ದರ್ ಅವ್ರು ಯೂಸ್ ಮಾಡ್ತಾರೆ. ಅವ್ರು ಅವಾಗ ಬರ್ತಾ ಇರ್ತಾರೆ, ತಗೊಂಡು ಹೋಗ್ತಾ ಇರ್ತಾರೆ. ವಾರ ಟೈಮ್ನಲ್ಲೂ ಇದೇನೆ. ಅಲ್ಲಿ ವಾರಲ್ಲೂ ಕೂಡ ಹೀಗೆ ಮಾಡಬೇಕು. ವಾರಲ್ಲಿ ಏನು ಅಂದ್ರೆ ಅವ್ರು ಇಲ್ಲಿಗೆ ಬರಲ್ಲ, ನಾವು ಅವ್ರ ಪೊಸಿಷನ್ಗೆ ಹೋಗಿ ನಾವು ಕೊಡಬೇಕು. ನಾವು ನಮ್ಮ ಬ್ಯಾಕಿಂದ ಎಲ್ಲಿ ನಮ್ದು ಬೇಸ್ ಇರುತ್ತೋ ಅಲ್ಲಿಂದ ಕಲೆಕ್ಟ್ ಮಾಡಿ ಅವ್ರ ಲೊಕೇಶನ್ಗೆ ತಲುಪಿಸ್ಬೇಕು. ಯಾಕೆಂದ್ರೆ ಅವರು ಫಾರ್ವರ್ಡಲ್ಲಿ ಇರ್ತಾರೆ, ವಾರ್ ಮೂಮೆಂಟಲ್ಲಿ ಅವ್ರು ಬರೋಕ್ಕಾಗಲ್ಲ. ನಾವಲ್ಲೊಂದು ಲೊಕೇಶನ್ ಕೊಟ್ಟು ಅಲ್ಲಿಗೆ ತಗೊಂಡೋಗಿ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಿ ಬರಬೇಕು. ಹೀಗೆ ಇದು ಇನ್ನೊಂದು ಇದೇನು ವೆಜಿಟೇರಿಯನು ನಾನ್ ವೆಜ್ ಐಟಮ್ಗಳು ಇದನ್ನೆಲ್ಲ ನಾವು ಇದನ್ನ ಟೆಂಡರ್ ಮಾಡಿ ಕಾಂಟ್ರಾಕ್ಟರು ಟೆಂಡರ್ ಹಾಕ್ತಾರೆ. ಟೆಂಡರ್ ಹಾಕ್ತಾರೆ, ಆ ಟೆಂಡರ್ನ ಕೋರ್ ಹೆಡ್ ಕ್ವಾರ್ಟರ್ ಅಥವಾ ಕಮಾಂಡ್ ಹೆಡ್ ಕ್ವಾರ್ಟರಲ್ಲಿ ಅವರು ಅಪ್ರೂವ್ ಮಾಡ್ತಾರೆ. ಅಪ್ರೂವ್ ಮಾಡಿದ ಮೇಲೆ ನಮ್ಮ ಯೂನಿಟ್ಗೆ ಆರ್ಡರ್ ಕಳಿಸ್ತಾರೆ, ಡೈರೆಕ್ಷನ್ನು ಇಂಥವ್ರಿಗಾಗಿದೆ, ಫರ್ದರ್ ನೀವು ಏನು ಮಾಡಬೇಕು, ಅವರಿಂದ ಅವ್ರ ಸಬ್ ಏಜೆಂಟ್ ಆಗಲಿ ಅವರು ಕಾಂಟ್ರಾಕ್ಟರಲ್ಲಿ ಬರ್ತಾರೆ, ಅವರಿಂದ ನೀವೇನೇನು ಮಾಡಬೇಕು ಪೇಪರ್ ವರ್ಕ್ ಎಲ್ಲ ಡಾಕ್ಯುಮೆಂಟೇಶನ್ ಫಾರ್ಮಾಲಿಟೀಸ್ ಎಲ್ಲ ಮಾಡಿ ಅವ್ರಿಗೆ ಡಿಮ್ಯಾಂಡ್ ಪ್ಲೇಸ್ ಮಾಡೋದು, ಕಲೆಕ್ಟ್ ಮಾಡೋದು, ಇದನ್ನೆಲ್ಲ ನಾವು ಮಾಡಬೇಕು. ಇದು ಸ್ಟೋರು ಟೆಕ್ನಿಕಲ್ ಸೈಡಲ್ಲಿ ಹೋದಾಗ ನಮಗೆ ಎಲ್ಲ ಹೊಸ ಎಕ್ಸ್ಪೀರಿಯನ್ಸ್. ನಾನು ಅದಕ್ಕಿಂತ ಮುಂಚೆ ಕಲ್ತಿದ್ದೆಲ್ಲ ಕ್ಲರಿಕಲ್ ಜಾಬು, ನಾಲೆಡ್ಜ್ ಏನು ವೇಸ್ಟ್ ಆಗಲ್ಲ. ಏಕೆ ಎಷ್ಟೋ ಕಡೆ ನಾನು ಮಾಡಿದ್ದೀನಿ, ಇದನ್ನು ಮಾಡ್ತಾ ಕ್ಲರ್ಕ್ ಇಲ್ಲದೆ ಅಂತ ಕಾಲದಲ್ಲಿ ಅವ್ರ ಡ್ಯೂಟಿನೂ ಮಾಡಿದ್ದೀನಿ. ನಾನು ನಾಗಾಲ್ಯಾಂಡಲ್ಲಿ ಇದ್ದಾಗ ಅಲ್ಲೊಬ್ಬಿದ್ರು ಕ್ಲರ್ಕ್ ಆಗಿ, ಒಬ್ಬರೇ ಒಂದೊಂದು ಕ್ಯಾಂಪ್ಗೆ ಬಟಾಲಿಯನ್ ಹೆಡ್ ಕ್ವಾರ್ಟರ್ಲಿ ಎಲ್ಲ ಇರ್ತಾರೆ. ನಾವು ಬೇರೆ ಕಡೆಗೆ ಮೂವ್ ಆದಾಗ, ಈಗ ಆಪರೇಷನ್ ಏರಿಯಾ, ಟೆರರಿಸ್ಟ್ ಏರಿಯಾ ಅಲ್ಲಿ ಹೋದಾಗ ಅಲ್ಲಿ ಒಬ್ಬೊಬ್ಬರೇ, ಯಾಕೆಂದ್ರೆ ಅಲ್ಲಿ ಸ್ಟ್ರೆಂತ್ ಅಷ್ಟು ಸಫಿಸಿಯೆಂಟ್ ಇರಲ್ಲ, ಶಾರ್ಟೇಜ್ ಇರುತ್ತೆ. ಅಂಥ ಟೈಮ್ನಲ್ಲಿ ನಾನು ನಾಗಾಲ್ಯಾಂಡಲ್ಲಿ ಇದ್ದಾಗ ಅವ್ರನ್ನ ನಾನೇ ರಿನ್ಯೂ ಮಾಡ್ತಿದ್ದೆ. ರಿಲೀವ್ ಅಂದರೆ ಅವ್ರನ್ನ ರಜೆ ಕಳಿಸ್ಬೇಕು ಅಂದರೆ ಎಮರ್ಜೆನ್ಸಿ ರಜೆ ಕಳಿಸ್ಬೇಕು, ನಾನೇ ಕಳಿಸ್ತಿದ್ದೆ. ಓಕೆ, ಚಾರ್ಜ್ ತೊಗೊಳ್ತಿದ್ದೆ. ಡೇನಲ್ಲಿ ನಮ್ಮ ವರ್ಕ್ ಮಾಡಿದರೆ ನೈಟು ಅದನ್ನು ಮಾಡ್ತಿದ್ದೆ, ಪರ್ಸ್ನಲ್ ವರ್ಕ್ ಇರೋದು. ಅವಾಗೆಲ್ಲ ಟೈಪಿಂಗು, ಕಂಪ್ಯೂಟರ್ ಇರಲಿಲ್ಲ, ಟೈಪಿಂಗ್ ಮಾಡೋದು, ಕೆಲವೆಲ್ಲ ಏನೇನು ಪಬ್ಲಿಕೇಶನ್ ಇರೋದು ಅದನ್ನ, ಕೆಲವು ಇಮಿಡಿಯೇಟ್ ರಿಪೋರ್ಟ್ ಕಳಿಸ್ಬೇಕು ಫಾರ್ಮೇಷನ್ಗೆ, ಇಲ್ಲಿ ನಡೀತಿರೋದನ್ನ, ಅದು ನನಗೆ ಸ್ವಲ್ಪ ಇನ್ನೂ ಈಸಿ ಆಗೋದು. ಈಗ ಅವರು ಕ್ಲರ್ಕ್ ಆದ್ರೆ ಏನು ಮಾಡ್ತಾರೆ ಅಂದರೆ, ಈಗ ನಮ್ಮಿಂದ ಇನ್ಫಾರ್ಮೇಶನ್ ತಗೊಂಡು ಅವರು ಮೇಲಕ್ಕೆ ಕಳಿಸ್ತಿದ್ರು. ಬಟ್ ಈಗ ನಾನೇ ಅದನ್ನು ಮಾಡ್ತಿದ್ದೆ, ಇದನ್ನು ಮಾಡ್ತಿದ್ದೆ. ಯೂಸ್ ಅದೇನು ವೇಸ್ಟ್ ಆಗಲಿಲ್ಲ. ಬಟ್ಟು ಈ ಟ್ರೇಡ್ ವರ್ಕ್ ಹೊಸದಾದ್ರಿಂದ ಸ್ವಲ್ಪ ಡಿಫಿಕಲ್ಟೀಸ್ ಆಗುತ್ತೆ ಸ್ಟಾರ್ಟಿಂಗಲ್ಲಿ. ಅಲ್ಲಿಂದ ನನಗೆ ಡೆಲ್ಲಿಗೆ ಹಾಕಿದ್ರು. ಡೆಲ್ಲಿನಲ್ಲಿ ಅದು ಡಿಪೋನೆ. ಅಲ್ಲಿ ಒಂದು 3 ಇಯರ್ಸ್ ಇದ್ದೆ. ಅಲ್ಲಿಂದ 3 ಇಯರ್ಸ್ ಇದ್ಮೇಲೆ ಮತ್ತೆ ನನಗೆ ಬಂತು ನಾರ್ತ್ ಈಸ್ಟ್ಗೆ. ಆಗ ಬರೀ ಅಸ್ಸಾಂ ಗೋವಾಟಿ ಅಕ್ಕಪಕ್ಕದಲ್ಲಿದ್ದೆ. ಈ ಸಾರಿ ನನಗೆ ಟ್ರಾನ್ಸ್ಫರ್ ಬಂದಿದ್ದು ಮಣಿಪುರ್ಗೆ ಬಂತು. ಅದು ಕೂಡ ಆಗ ಟೆರರಿಸ್ಟ್ ಏರಿಯಾನೇ. ಅಲ್ಲೂ ಫುಲ್ಲು ಟೆರರಿಸ್ಟ್ ಆಕ್ಟಿವಿಟೀಸ್ ಆವಾಗಿತ್ತು. ಅಲ್ಲಿ ಎಷ್ಟು ಇತ್ತು ಅಂತಂದರೆ, ನಮ್ಮ ಬಟಾಲಿಯನ್ನು ಫುಲ್ಲು ನಾರ್ತ್ ಈಸ್ಟಲ್ಲೆಲ್ಲ ಸ್ಪ್ರೆಡ್ ಆಗಿತ್ತು. ನಾವು ಹೋದಾಗ ಅಷ್ಟೇ ಹೆಡ್ ಕ್ವಾರ್ಟರ್ಲಿ ಇದ್ದಂಥ ನಮ್ಮ ಕಮಾಂಡಿಂಗ್ ಆಫೀಸರು ಮತ್ತು ಕಂಪ್ನಿ OC ಅವರು ನೋಡ್ತಿದ್ದು. ಆಮೇಲೆ ನೋಡೋಕ್ಕೆ ಚಾನ್ಸ್ ಸಿಗ್ತಿರ್ಲಿಲ್ಲ. ನಾವು ಎಲ್ಲೆಲ್ಲಿರ್ತೀವಿ, ಈಗ ಅಲ್ಲಿ ನಮ್ಮದೊಂದು ಕಂಪೋ ಇರ್ತಿತ್ತು. ಆ ಮಣಿಪುರದಲ್ಲಿ ಆ ಬಾರ್ಡ್ರಲ್ಲಿ, ಬರ್ಮಾ ಬಾರ್ಡ್ರಲ್ಲಿ ಇದ್ದರೆ ಹೆಡ್ ಕ್ವಾರ್ಟ್ರು. ನಾಗಾಲ್ಯಾಂಡಲ್ಲಿ ಒಂದು ಕಡೆ ಇರೋದು, ಒಂದು ಕಡೆ 2 ಕಡೆ. ಅಲ್ಲಿಂದ ಮಣಿಪುರದಿಂದ ಮತ್ತೆ ತ್ರಿಪುರಾಗೆ ಹೋಗ್ಬೇಕಿತ್ತು, ಅಲ್ಲೊಂದು ಕ್ಯಾಂಪ್ ಇರೋದು, ಮಿಜೋರಾಮಲ್ಲಿ ಒಂದಿರೋದು, ಅಸ್ಸಾಮಲ್ಲಿ 1-2 ಕಡೆ ಇರೋದು. ಅಲ್ಲೆಲ್ಲ ಈಗ ಸಫಿಷಿಯೆಂಟ್ ಆಫೀಸರ್ ಇರ್ತಿರ್ಲಿಲ್ಲ, ಜೂನಿಯರ್ ಕಮಿಷನ್ಡ್ ಆಫೀಸರ್ನೇ ಹಾಕೋರು. ಎಲ್ಲಿ ತುಂಬ ಸೆನ್ಸಿಟಿವ್ ಅಂದಾಗ ಅಲ್ಲಿಗೆ ಮಾತ್ರ ಹಾಕೋರು. ಇನ್ನು ಅದರೊಳಗೆ ಆಫೀಸರ್ಸ್ದೆಲ್ಲ ಏನಾಗೋದು ಅಂದರೆ, ಅವರು ಲಾಂಗ್ ಲೀವ್ ಹೋಗ್ತಿದ್ರು, ಅವರೆಲ್ಲ ಕೋರ್ಸ್ ಮಾಡೋಕ್ಕೆ ಹೋಗ್ತಿದ್ರು, ಸ್ಟಡಿ ಲೀವ್ ಅಂತ ಹೋಗೋರು. ಅವ್ರ ಏಜಿಗೆ ಸರಿಯಾಗಿ ಅವ್ರಿಗೆಲ್ಲ ಅದನ್ನು ಫೆಸಿಲಿಟಿ ಇತ್ತು, ಅವ್ರು ಹೋಗೋರು. ಅವಾಗ ನಾವೇ ಎಲ್ಲ ಮಾಡಬೇಕಿತ್ತು.
ನಾವೇ ಇರೋದು. ಅಂದರೆ ಆಫೀಸರ್ಸು ಆಲ್ಮೋಸ್ಟ್ ಅಲ್ಲಿ ಹೊಸಬ್ರು ಜಾಸ್ತಿ ಇರ್ತಿದ್ರು, ಹಳಬ್ರು ಕಮ್ಮಿ. ಹಳಬ್ರು ಹೆಡ್ ಕ್ವಾರ್ಟರ್ಲಿರೋರು ಆಗಾಗ ವಿಸಿಟ್ ಮಾಡೋರು. ಅದು ಬಿಟ್ಟರೆ ಅಲ್ಲಿ ಡಿಸ್ಟರ್ಬೆನ್ಸ್ ಏರಿಯಾದಲ್ಲಿ ನಾವೇ ಮೂವ್ ಮಾಡಿದ್ರೆ ಅಲ್ಲಿ ಇನ್ನೊಂದು ಡಿಫಿಕಲ್ಟೀಸ್ ಏನಿತ್ತು ಅಂದರೆ ನಾವು ಯಾವತ್ತೂ ಯೂನಿಫಾರ್ಮಲ್ಲಿ ಮೂವ್ ಮಾಡೋ ಆಗಿರಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ಟೆರರಿಸ್ಟ್ ಆಕ್ಟಿವಿಟೀಸು ತುಂಬ ಅನ್ನೆಸರಿ ರಿಸ್ಕ್ ಅಂತ ಅಲ್ಲಿ ಆರ್ಡ್ರೇ ಇತ್ತು. ಸಿವಿಲ್ ಬಟ್ಟೆನೇ ಹಾಕೊಂಡು ಹೋಗ್ಬೇಕು, ಸಿವಿಲಿಯನ್ ಥರನೇ ಮೂವ್ ಮಾಡಬೇಕು. ಇನ್ನು ಕೆಲವು ಕಡೆ ನಾನು ಒಂದು ಕಡೆ ಇದು ಆಫ್ಲಂಗ್ ಅಂತಿತ್ತು, ಅದು ಜಟಿಂಗ, ಆಫ್ಲಾಂಗ್, ಜಿರಿಬಾಮ್ ಅವೆಲ್ಲ ಕೆಲವು ಪ್ಲೇಸು ಟೆರರಿಸ್ಟ್ ಆಕ್ಟಿವಿಟಿ ಫುಲ್ಲು. ಅಂದರೆ 3 ಕಡೆ, ಮಣಿಪುರದ ಕಡೆಯಿಂದನೂ, ತ್ರಿಪುರಾ ಕಡೆಯಿಂದನೂ, ಈ ಕಡೆಯಿಂದ ಬಂದರೆ ಅಸ್ಸಾಮು, ನಾಗಾಲ್ಯಾಂಡು, ಮೇಘಾಲಯ ಎಲ್ಲ ಕಡೆಯಿಂದನೂ ಹಿಲ್ಲಿ ಏರಿಯಾ ಅದೇನೆ, ಅಲ್ಲೇ ಜಾಸ್ತಿ ಮೂವ್ಮೆಂಟ್ ಇರ್ತಿತ್ತು. ಅವ್ರು ಅಲ್ಲಿಂದ ಆಕ್ಟಿವಿಟಿ ಅವ್ರದ್ದು ಏನಿದ್ದು ಇದು ಅಟ್ಯಾಕ್ ಮಾಡಿಬಿಟ್ರೆ ಹೊರಟೋದ್ರೆ ದೊಡ್ಡ ಕೆಳಗಡೆ ಬೆಟ್ಟದಿಂದ ಇಳಿದ್ರೆ ಕೆಳಗಡೆ ಹಳ್ಳ, ಅಲ್ಲಿ ಇಳಿದವ್ರು ಇನ್ನು ಅವ್ರು ಬರ್ಮ ಬಿದ್ದುಬಿಡೋರು. ಅಂದರೆ ಈ ವಿಷಯ ಗೊತ್ತಾಗಿ ಎಲ್ಲರೂ ರೆಡಿಯಾಗಿ ಅಂದ್ರೆ ಇರ್ತಿದ್ರು. QRT ಟೀಮ್ ಅಂತಾನೆ ಇರೋದು ಎಲ್ಲ ನಮ್ಮ ಇದರಲ್ಲಿ, ಅಲ್ಲಿ ಯಾವುದೇ ರೆಜಿಮೆಂಟ್ ಇದ್ರು. ಆವಾಗ ಅವರು ಕ್ವಿಕ್ ರಿಯಾಕ್ಷನ್ ಟೀಮ್ ಅಂತ ಮೆಸೇಜ್ ಸಿಕ್ಕಿ ಅವರೆಲ್ಲ ರೆಡಿಯಾಗಿ ಅಮ್ಯುನಿಷನ್ ಆರ್ಮ್ಸ್ ಎಲ್ಲ ಲೋಡ್ ಮಾಡ್ಕೊಂಡು ಹೊರಟು ಹೋಗೋ. ಅವ್ರಿಗೆ ಗೊತ್ತು ಒಂದ್ಸಾರಿ ಇಲ್ಲಿ ಅಟ್ಯಾಕ್ ಆಗಿ ಇವರು ಇದ್ದಾರೆ ಅಂತ ಗೊತ್ತಾರೆ, ಹೊರಟೋಗ್ಬಿಡೋರು. ಕಾಶ್ಮೀರದ ಕಡೆಯವ್ರಿಗೆ ಇವ್ರಿಗೆ ಡೆಫಿನೆಟ್ ಅವರು ಚಾಲೆಂಜ್ ಮಾಡಿ ಫೈಟು ಮಾಡೋರು. ಅಲ್ಲಿ ಬರ್ತಿದ್ದ ಕಾಸ್ಟ್ ಒಳಗೆ ಇಲ್ಲ, ಅವರೇ ಬೇರೆ, ಅವರು ಪಾಕಿಸ್ತಾನ ಕಡೆ ಬರ್ತಿದ್ರು. ಇವರು ಅಲ್ಲಿ ಲೋಕಲ್ಲು, ನಾರ್ತ್ ಈಸ್ಟ್ ಅವರ ಲೋಕಲ್ ಅಂದರೆ ಇಂಡಿಯಾದವ್ರೇನಾ? ಹೌದು. ಅಂದರೆ ಇಂಡಿಯಾದವ್ರು ಯಾಕೆ ಅಟ್ಯಾಕ್ ಮಾಡ್ತಿದ್ರು ಸರ್? ಅವ್ರದ್ದೆಲ್ಲ ಕೆಲವೊಂದೊಂದು ರಿಕ್ವೈರ್ಮೆಂಟ್ ಇದ್ದು, ಡಿಮ್ಯಾಂಡು. ನಮ್ದು ಈ ಡಿಮ್ಯಾಂಡ್ ಮಾಡಲಿಲ್ಲ ಅಂದ್ರೆ ಹಾಗೆ. ಈಗ ಅಲ್ಲಿ ಆಲ್ಫಾ ಇತ್ತು ಅಸ್ಸಾಮಲ್ಲಿ, ಅವ್ರದ್ದು ಆಲ್ಫಾ ಉಗ್ರವಾದಿಗಳು ಅಂತ. ಆದ್ರೆ ಅವರು ಅಲ್ಲಿಯವರೇನೆ. ಬಟ್ ಅವ್ರದ್ದು ಪ್ರಾಬ್ಲಮ್ ಏನು ಅಂತಂದ್ರೆ, ಈಗ 71 ವಾರಲ್ಲಿ ಏನು ಬಾಂಗ್ಲಾದೇಶದ ವಾರ ಆಯ್ತಲ್ಲ, ಆ ವಾರ ಆಗಿ ಕೆಲವರೆಲ್ಲ ಬಾಂಗ್ಲಾದೇಶಿಗಳು ಇಲ್ಲಿ ಬಂದಿದ್ರಲ್ಲ, ಏನು ಆಗ ಅಲ್ಲಿ ಹಿಂಸೆ ತಡೆನಾರದೆ ಇಲ್ಲಿ ಅವ್ರಿಗೆ ಇಲ್ಲಿ ಜಾಗ ಕೊಟ್ಟಿದ್ರು, ವಸತಿ ಕೊಟ್ಟಿದ್ರು ಇರ್ಲಿಕ್ಕೆ. ಆಗ ಬಂದವ್ರು ತುಂಬಾ ಜನ ಹೋಗ್ಲೇ ಇಲ್ಲ, ಅಸ್ಸಾಂ ಬಂಗಾಳದಲ್ಲೇ ಉಳಿದ್ಬಿಟ್ರು. ಅಸ್ಸಾಮಲ್ಲಿ ಅವ್ರು ಜಾಸ್ತಿ ಉಳಿದ್ಬಿಟ್ಟು ಎಲ್ಲ ಫೆಸಿಲಿಟಿನೂ ಅಲ್ಲೇ ಪರ್ಮನೆಂಟ್ ಆಗೇ ಬಿಟ್ರು. ಅವರು 100% ಅವ್ರನ್ನ ಕಳಿಸ್ಲಿಕ್ಕೆ ಆಗ್ಲಿಲ್ಲ. ಅಲ್ಲೇ ಬೆಳೆದ್ರು. ಅಲ್ಲಿ ಸ್ಥಳದವ್ರಿಗೆ ಪ್ರಾಬ್ಲಮ್ ಆಯ್ತು, ಎಲ್ಲ ಅನುಕೂಲನ ಅವ್ರು ಪಡ್ಕೊಳಕ್ ಹಿಡಿದ್ರು. ಈ ತರ ಸಮಸ್ಯೆ ಅಲ್ಲಿ. ಆವಾಗ ಅವರು ಗೌರ್ಮೆಂಟ್ ಡಿಮ್ಯಾಂಡು, ಇವ್ರ ಡಿಮ್ಯಾಂಡನ್ನು ಗೌರ್ಮೆಂಟ್ ಫುಲ್ಫಿಲ್ ಮಾಡಲಿಲ್ಲ ಅಂದರೆ ಅವ್ರು ಈ ಥರ ಉಗ್ರವಾದತ್ತು ಕೇಳಿದ್ಬಿಟ್ರು. ಸ್ಟೂಡೆಂಟ್ ಯೂನಿಯನ್ನೇ ಮಾಡಿತ್ತು ಆಲ್ಫಾದಲ್ಲಿ, ಇದರಲ್ಲಿ ಅಸ್ಸಾಮಲ್ಲಿ. ಈಗ ಅವ್ರನ್ನ ನಾವು ಅವ್ರ ಥರ ಟ್ರೀಟ್ ಮಾಡೋಕೆ ಆಗ್ತಿರ್ಲಿಲ್ಲ. ನಮ್ಮದೇ ಪ್ರಜೆ ಇವರು. ಆಗ ನಮಗೆ ಒಂದು ಡೈರೆಕ್ಷನ್ಗಳಿತ್ತು ಫಾರ್ಮೇಷನಿಂದ, ಇವ್ರನ್ನ ಶತ್ರುಗಳು ಅಂತ ಟ್ರೀಟ್ ಮಾಡಬಾರ್ದು ನೀವು, ಇವರು ಶತ್ರುಗಳಲ್ಲ, ನಮ್ಮ ದೇಶದೇ ಪ್ರಜೆಗಳು. ಅವ್ರೇನು ಹೇಳ್ತಾರೆ, ಬೇರೆಯವರ ಇದಕ್ಕೆ ಒತ್ತಡಕ್ಕೆ ಮಣಿದು, ಅಂದರೆ ಬೇರೆಯವರು ಇವ್ರನ್ನ ಈ ಥರ ಒಂದು ಮೋಟಿವೇಶನ್ ಮಾಡಿ ಬಿಟ್ಟಿರೋದು. ಅಪೋಸಿಟರ್ ಆಗಿರ್ಬೋದು ಅಥವಾ ಚೈನಾದ ಕಡೆಯಿಂದನೂ ಇದ್ರೂ ಇರ್ಬೋದು. ಬಟ್ ಅವರಲ್ಲ, ಇವರೆಲ್ಲ ಶತ್ರುಗಳಲ್ಲ, ನಮ್ಮವರೇ ಪ್ರಜೆ. ಈಗ ಹೇಗೆ ಮಣಿಪುರದಲ್ಲಿ ನಡೀತಲ್ಲ ಆ ಥರ ಅವ್ರು ನಮ್ಮವರನ್ನೇ. ಆದ್ರೂ ಈ ಥರ ಅವರು ಇದು ಮಾಡೋರು. ಯಾಕೆಂದರೆ ನಮ್ಮ ಅನುಕೂಲಗಳನ್ನೆಲ್ಲ ನಾವು ಲೋಕಲ್ ಇಲ್ಲಿಯವರು, ನಮ್ಮ ಅನುಕೂಲಗಳನ್ನ ಬೇರೆಯವರು ಹೊರಗಡೆಯಿಂದ ಬಂದವರು ಪಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಯಾವುದೋ ಒಂದು ಸರಿಯಾದ ಪರ್ಮನೆಂಟ್ ಸೊಲ್ಯೂಷನ್ ಸಿಕ್ಕಲಿಲ್ಲ ನಮಗೆ. ಮುಂದೆ ನಮಗೆ ನಮ್ಮ ಜನರೇಷನ್ ತೊಂದರೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ಆಲ್ಫಾ ಉಗ್ರವಾದಿಗಳಾಗಿದ್ದರು ಕೆಲವರು. ಅದೇ ಥರ ಮಣಿಪುರದಲ್ಲೂ ಟೆರರಿಸ್ಟ್ಗಳಾಗಿದ್ದರು ಅವರು. ಅದಕ್ಕೆ ನಮಗೇನು ಹೇಳೋರು ಅಂದರೆ, ಇವ್ರನ್ನ ಶತ್ರು ಥರ ಟ್ರೀಟ್ ಮಾಡಬೇಡಿ, ಇಲ್ಲಿ ಮಹಿಳೆಯರು ನಮ್ಮ ಅಕ್ಕ ತಂಗಿಯರು ತಾಯಿಯರು ಅಂತ ತಿಳ್ಕೊಳ್ಳಿ, ಶತ್ರುಗಳ ಥರ ಟ್ರೀಟ್ ಮಾಡಬೇಡಿ. ನೀವು ಯಾವುದೇ ಆ್ಯಕ್ಷನ್ ತಗೊಳ್ಳೋದು ಮುಂಚೆ ನೀವು ಯೋಚನೆ ಮಾಡಿ, ನಿಜವಲ್ಲ ಅವ್ರು ಎಷ್ಟು ತಪ್ಪು ಮಾಡಿದ್ದಾರೆ ಏನು ಅಂತ. ಅವ್ರನ್ನ ನಾವು ಅರೆಸ್ಟ್ ಮಾಡ್ಬೋದು, ಆದರೆ ಕೊಂದು ಅವ್ರ ಮೇಲೆ ಇದು ಮಾಡೋ ಆಗಿಲ್ಲ ಶತ್ರು ಥರ. ಈ ಥರ ಎಲ್ಲ ಡೈರೆಕ್ಷನ್ಗಳಿದ್ದವು ನಮಗೆ. ಅದನ್ನೆಲ್ಲ ನೋಡ್ಕೋಬೇಕಾಯ್ತು. ಅದು ಭಾಳ ಡಿಫಿಕಲ್ಟು ಜಾಬ್ ಅಲ್ಲಿ. ಈಗ ಕಾಶ್ಮೀರದ ಕಡೆ ಏನು ಅಂದರೆ ಅವರು ಗ್ಯಾರಂಟಿ ಗೊತ್ತು. ಆಮೇಲೆ ಅಲ್ಲೂ ಕೂಡ ಏನು ಲೋಕಲ್ ಅವ್ರನ್ನ ಸೇರ್ಸ್ಕೊಳ್ಳೋಕೆ ಶುರು ಮಾಡಿದರು. ದುಡ್ಡಿನ ಆಸೆ ಕೊಟ್ಟು ಅವ್ರನ್ನ ಸೇರಿಸ್ಕೊಂಡು ಅವರಿಂದ ಮಾಡ್ಸೋಕೆ ಶುರು ಮಾಡಿದರು. ಸ್ಟಾರ್ಟಿಂಗಲ್ಲಿ ಹಾಗಿರಲಿಲ್ಲ. ಸಪೋರ್ಟ್ ತಗೊಳ್ಳೋರು ಅವರೇ ಬಂದು ಅಲ್ಲೇ ಅಟ್ಯಾಕ್ ಮಾಡೋರು. ಈಗ ನನಗೆ ತಿಳಿದ ಮಟ್ಟಿಗೆ ಲೋಕಲ್ ಅವರು ಕಡಿಮೆ ಅಲ್ಲಿ ಆ ಥರ ಏನೂ ಇಲ್ಲ. ಏನಾದ್ರು ಹೆಲ್ಪ್ ಮಾಡ್ಬೋದೇನೋ ಅಪ್ಪಿತಪ್ಪಿ ಕೆಲವರು. ಬಟ್ ಅವರು ಲೈಫ್ ಈಗ ತಿಳ್ಕೊಂಡಿದ್ದಾರೆ, ನಮ್ಮ ಲೈಫ್ ಹೇಗೆ ಸುಧಾರಣೆ ಮಾಡೋದು, ಹೇಗೆ ನಾವು ಮಾಡ್ತಿದ್ದೆಲ್ಲ ತಪ್ಪು ಅಂತ
ಈಗ ಅವ್ರು ತಿಳ್ಕೊಂಡು ಹೆಚ್ಚು ಕಡಿಮೆ ಸರಿ ಆಗ್ತಾ ಇದೆ ಅಲ್ಲಿ. ಬಟ್ ನಾವಿದ್ದಾಗ ಆಗಿರಲಿಲ್ಲ, ಭಾಳ ಕಷ್ಟ ಇತ್ತು. ಅಲ್ಲಿ ಮಣಿಪುರದಲ್ಲಿ ಹಾಗೆ ಇತ್ತು. ನಾವು ಹೀಗೆ ನಾರ್ತ್ ಈಸ್ಟಲ್ಲಿ ಎಲ್ಲ ಕಡೆ ಓಡಾಡ್ತಿದ್ವಿ. ಅಲ್ಲಿಂದ 98ವರೆಗೂ ಇತ್ತು. 98ಅಲ್ಲಿ ಒಂದು ಹ್ಯಾಪನಿಂಗ್ ಆಯ್ತು ಅಲ್ಲಿ, ನನಗೆ ಈಗಲೂ ನೆನಪಿದೆ. ನಾನು RT ರೆಜಿಮೆಂಟ್ ಜೊತೆ ಇದ್ದೆ. ಅಲ್ಲಿ ಬ್ರಿಗೇಡ್ ಇತ್ತು, 33 RR, 32 RR, 32 RR ಜೊತೆ ಇತ್ತು. RT ಯೂನಿಟ್ ಇತ್ತು, ನನಗೆ ಅಲ್ಲಿ ಪೋಸ್ಟ್ ಮಾಡಿದರು. ಆವಾಗ ಎಷ್ಟು ಕ್ರಿಟಿಕಲ್ ಪೊಸಿಷನಲ್ಲಿ ಸಿಗಾಕೊಂಡೆ ಅಂತ ಅಂದರೆ, ಟೆರರಿಸ್ಟ್ ಏರಿಯಾ ಅದು ನಾಗಾಲ್ಯಾಂಡ್, ಅಸ್ಸಾಂ ಮತ್ತು ಮಣಿಪುರ, ನಾನು ಈಗ ಏನು ಹೇಳಿದ್ನಲ್ಲ ಆ ಥರ ಒಂದು ಹಿಲ್ಲಿ ಏರಿಯಾ. ಅದೇ ನಾನು ಹೇಳಿದ್ನಲ್ಲ, ಅಲ್ಲಿ ಆಫ್ಲಾಂಗ್ ಅಂತಿತ್ತು, ಜೆರಿ ಬಾಂಬು, ಆಮೇಲೆ ಜಟಿಂಗ, ಇವೆಲ್ಲ. ಅಲ್ಲಿಂದ ನಾವು ಹೋದರೆ ಮಿಜೋರಾಮ್ಗೆ ಹೋಗ್ಬೋದು. ಬಟ್ ಮಿಜೋರಾಮಲ್ಲಿ ಏನು ಅಂದರೆ ಅವಾಗ ಶಾಂತಿ ಇತ್ತು. ಮಿಜೋರಾಮಲ್ಲಿ ಯಾವುದೇ ರೀತಿ ಆ್ಯಕ್ಟಿವಿಟಿ ಇರಲಿಲ್ಲ, ಶಾಂತವಾಗಿತ್ತು. ಅದು ಬಿಟ್ಟರೆ ಬಾಕಿ ಕಡೆ ಎಲ್ಲ ಹೆಚ್ಚು ಕಮ್ಮಿ ಆ್ಯಕ್ಟಿವಿಟೀಸ್ ಇದ್ದೇ ಇತ್ತು. ನನಗೇನು ಅರುಣಾಚಲಕ್ಕೆ ಹೋಗ್ಲಿಕ್ಕಾಗಲಿಲ್ಲ. ಬಾಕಿ ಎಲ್ಲ ಸ್ಟೇಟಲ್ಲೂ ಈ ಸರಿ ಹೋದರೆ ಅಲ್ಲಿ ಲೀವ್ ಮುಗಿಸಿ ಬಂದ ತಕ್ಷಣ ನಮಗೆ ಅಲ್ಲಿಂದ ಆರ್ಡರ್ ಬರೋದು, ಟ್ರಾನ್ಸಿಟ್ ಕ್ಯಾಂಪ್ ಗೋಟಿಗೆ ಹೋದ ತಕ್ಷಣ ನಾವು ಹೋಗಿ ಲೀವ್ ಸರ್ಟಿಫಿಕೇಟ್ ಅಲ್ಲೇ ಮಾಡೋದು. ನಮ್ಮ ಲೀವ್ ಅಲ್ಲಿಗೆ ಕ್ಲೋಸು, ನಾವು ಯೂನಿಟ್ಗೆ ಹೋಗ್ಬೇಕಾಗಿರಲ್ಲ. ಅಲ್ಲಿ ನಾವು ಹೋಗಿ ಲೀವ್ ಸರ್ಟಿಫಿಕೇಟ್ ಕೊಟ್ಟರೆ ಲೀವ್ ಮುಗಿಸಿ ಬಂದಿದ್ದೀವಿ ಅಂತ ಆಗಲ ಮೆಸೇಜ್ ಅಲ್ಲಿ ಅವ್ರಿಗೆ ಬಂದಿರೋದು ಟ್ರಾನ್ಸಿಟ್ ಕ್ಯಾಂಪ್ಗೆ. ಇವಾಗ ನಿಮಗೆ ಸೋನ್ಸೋ ಎಸ್ ದೇರ್ ಇಸ್ ಎ ಲೆಟರ್ ಫಾರ್ ಯು, ದೇರ್ ಇಸ್ ಎ ಮೆಸೇಜ್ ಫಾರ್ ಯು ಅಂತ ಕೊಡೋರು. ಅದು ನೋಡಿದರೆ ಅಲ್ಲಿ ಹೇಳಿರೋದು, ಯು ನೋ ನೀಡ್ ಟು ಕಮ್ ಯುವರ್ ಪೇರೆಂಟ್ ಯೂನಿಟ್, ಯು ಗೋ ಅಂಡ್ ರಿಪೋರ್ಟ್ ಟು ಸೋನ್ಸೋ ಕಂಪೋ. ಆಮೇಲೆ ಅವ್ರು ಕೇಳಿವು, ಈಗ ಹೋಗ್ಬೇಕಲ್ಲಿ ಹೇಗೆ ಅಂತ ಟ್ರಾನ್ಸಿಟ್ ಕ್ಯಾಂಪ್ ಕೇಳಿದರೆ, ಕಲ್ ನಿಮಗೆ ಹೆಲಿಕಾಪ್ಟರ್ ಬರ್ತದೆ ಬೆಳಗ್ಗೆನೆ, ನೀವು ರೆಡಿಯಾಗಿ ಅಲ್ಲಿಂದ ಹೋಗಿ ನಿಮ್ಮ ಕಂಪೋಗಿ ಇಳ್ಕೊಳ್ಳಿ ಅಲ್ಲಿ. ಹೆಲಿಕಾಪ್ಟ್ರಲ್ಲಿ ಹೋಗಿ ಇಳ್ತಿದ್ದು ಬೇರೆ ಕಡೆ. ಕೆಲವು ಫ್ಲೈಟು ಇತ್ತು ಚಿಕ್ಕವು, ಕುಂಬಿಗ್ರಾಮ್ ಅಂತಿತ್ತಲ್ಲಿ, ಅಲ್ಲಿಗೆ ಮತ್ತೆ ಇನ್ನೊಂದು 2 ಕಡೆಗೆ ಸಣ್ಣ ಫ್ಲೈಟ್ಗಳಿದ್ದು, ಅದರಲ್ಲೂ ಏತಾಕೋರು ನಮಗೆ ತಗೊಂಡಾಗ ಅಲ್ಲಿ ಡ್ರಾಪ್ ಮಾಡೋರು, ಅಲ್ಲಿ ಬಿಡೋರು. ಹೆಚ್ಚಾಗಿ ಈಗ ಒಬ್ರು ಇಬ್ಬರಿಗೋಸ್ಕರ ಬರ್ತಿರ್ಲಿಲ್ಲ. ಒಬ್ರು ಇಬ್ರಿಗೆ ಏನು ಅಂತಂದರೆ ಅಲ್ಲಿ ಹೆಚ್ಚಾಗಿ ಟೆರರಿಸ್ಟ್ ಆಕ್ಟಿವಿಟೀಸ್ ಅದರಿಂದ ಫಾರ್ಮೇಷನ್ ಕಮಾಂಡರ್ಗಳು ಮೂವ್ ಮಾಡ್ತಾ ಇರೋರು ಒಂದು ಕಡೆಯಿಂದ ಇನ್ನೊಂದು ಲೊಕೇಶನ್ಗೆ. ಆವಾಗ ನಮ್ಗೆ ಹೇಳೋರು, ನೀವು ಅಲ್ಲಿಗೆ ಹೋಗ್ಬೇಕಾ, ಸರಿ ಹೆಲಿಕಾಪ್ಟರ್ ಬರ್ತದೆ ಇಷ್ಟೊತ್ತಿಗಿಂತ ಕಡೆ, ಅಲ್ಲಿಗೆ ರೆಡಿಯಾಗಿ ಅಂತ. ಅಲ್ಲಿಂದ ನಾವು ಹೋಗಿವ. ಮತ್ತೆ ನಾವು CO ಆಗಲಿ, ನಮ್ಮ ಸೆಕೆಂಡ್ ಇನ್ ಕಮಾಂಡ್ ಆಗಲಿ, ಅಡ್ಜುಟೆಂಟ್, ಕಂಪನಿ ಕಮಾಂಡರ್ ಮುಖನೇ ನೋಡ್ತಿರ್ಲಿಲ್ಲ. ಮತ್ತೆ ಇನ್ನೊಂದು ಕಡೆ ಹೋಗಿವ. ನಾವು ಲೀವ್ ಹೋಗ್ಬೇಕು ಅಂದ್ರೆ ಬೇರೆಯವ್ರು ಅದೇ ಥರ ಬಂದು ನಮ್ಮನ್ನು ರಿಲೀವ್ ಮಾಡೋರು, ಅಲ್ಲಿಂದ ಹೋಗ್ತಿದ್ವಿ. 98ಅಲ್ಲಿ ಏನಾಯ್ತು ಅಂದ್ರೆ ನಮಗೆ ಭಾಳ ಒಂದು ಪ್ರಾಬ್ಲಮ್ ಆಯಿತು. 98 ಅಲ್ಲಿ ಆದಮೇಲೆ ಅಲ್ಲಿಂದ ನಾವು ಮೂವ್ ಮಾಡಿದ್ವಿ. ನಮಗೆ ಫಸ್ಟ್ ವೀಕಲ್ಲಿ ಬಂತು, ಸೆಕೆಂಡ್ ವೀಕಲ್ಲಿ ನಾವೆಲ್ಲ ಮೂವ್ ಮಾಡಬೇಕಾ ಬಂತು. ಆಗಲೇ ವಾರ ಶುರುವಾಗಿತ್ತು. ನಾವು ಅಷ್ಟೊತ್ತಿಗೆ ನಮಗೆ ಮೂವ್ ಮಾಡಿದರು, ಫುಲ್ ಎಲ್ಲ ಮೂವ್ ಮಾಡಿ. ಯಾಕೆಂದ್ರೆ ನಮ್ಮದು ರಿಸರ್ವ್ ಬಟಾಲಿಯನ್, ಎಲ್ಲೇ ವಾರು ಈ ಥರ ಮೂಮೆಂಟ್ ಆಯಿತು ಅಂದರೆ ನಾವು ಹೋಗಲೇಬೇಕಿತ್ತು. ಬಟಾಲಿಯನ್ ಹಾಗೆ ರಿಸರ್ವ್ ಬಟಾಲಿಯನ್ ಹೋಗಲೇಬೇಕಿತ್ತು. ಅಲ್ಲಿ ಎಷ್ಟು ಜನ ಬೇಕು ಅಷ್ಟು ಮಿನಿಮಮ್. ಅಂದರೆ ಅಲ್ಲಿದ್ದ ನಮ್ಮ ಬೇರೆ ಫೈಟಿಂಗ್ ಪಾರ್ಟಿಯವರು, ಇನ್ಫೆಂಟ್ರಿ ಅವರು ಇವರು ಇದ್ರಲ್ಲ, ಅವರು ಎಲ್ಲ ಹೋಗಿ ಹೊರಟ್ರು. ಅವರು ಎಲ್ಲ ಹೋದ್ರು, ನಾವೆಲ್ಲ ಹೋದು. ಅಲ್ಲೇನಾಯ್ತು ಅಂದರೆ ಅವ್ರವ್ರ ಬಟಾಲಿಯನ್, ಅವ್ರವ್ರ ರೆಜಿಮೆಂಟ್ ಅವರೇ ಮೂವ್ ಮಾಡ್ಕೊಂಡು ಹೋಗ್ಬೇಕು. ಯಾಕೆಂದ್ರೆ ಇಲ್ಲಿ ಏರಿಯಾ ಒಂದೇ ಸರಿ ಒಟ್ಟಿಗೆ ಹೋಗೋಕ್ಕಾಗಲ್ಲ. ಟೆರರಿಸ್ಟ್ ಏರಿಯಾ ಅದೊಂದು ಕಡೆ ಆದರೆ ಬೆಟ್ಟಸಲ್ಲಿ ಬೈ ರೋಡೇ ಹೋಗ್ಬೇಕು. ಎಲ್ಲಿ ಹೆಚ್ಚು ಕಮ್ಮಿ ನಾವು ದಿಮಾಪುರ್ ಹತ್ತತ್ರ ಬೈ ರೋಡೇ ಹೋಗ್ಬೇಕು. ಎಲ್ಲ ವೆಹಿಕಲ್, ನಮ್ಮ ವೆಹಿಕಲ್ಲು ಹೋಗ್ಬೇಕು. ವೆಹಿಕಲಲ್ಲಿ ನಮ್ಮ ಬ್ಯಾಗೇಜು, ಆರ್ಮ್ಸ್ ಅಮ್ಯುನೇಷನ್ನು, ರೈಫಲ್ಗಳು, ಇನ್ನು ಬೇಕಾದಂಥ ಎಲ್ಲ ಎಕ್ವಿಪ್ಮೆಂಟ್ನು ತೊಗೊಂಡೋಗ್ಬೇಕು. ಅಲ್ಲಿಂದ ಹೊರಟ್ವಿ ನಾವು 99ಅಲ್ಲಿ ಹೊರಟ್ವಿ. 4 ದಿವಸ ಆಯಿತು ನಾವು ಹೋಗಿ ತಲುಪೋತ್ತಿಗೆ. ಅಲ್ಲಿ ಇನ್ನೊಂದು ನಾನು ಹೇಳಲೇಬೇಕು, ನಮ್ಮಲ್ಲಿ ಕೆಲವು ಹುಡುಗರು ಬಂದಿದ್ರು, ಹೊಸ ಟ್ರೈನಿಂಗ್ ಮುಗಿಸಿ ಆವಾಗ ತಾನೇ ಬಂದಿದ್ರು. ಪಾಪ ಅವ್ರಿಗೆ ಏನೂ ಗೊತ್ತಿಲ್ಲ. 1 ತಿಂಗಳು 2 ತಿಂಗಳು ಆಗಿರ್ಬೋದು ಬಂದವ್ರು, 3 ತಿಂಗಳು ಆಗಿರ್ಬೋದು. ಒಂದು 7-8 ಜನ ಇದ್ರು ಎಲ್ಲ ಕಂಪ್ನಿಲ್ಲ. ಅಲ್ಲೊಂದು ಇಬ್ಬರು ಈ ಥರ ಎಲ್ಲ ಹೊಸದಾಗಿ ಬಂದಿದ್ದವರು. ಅವ್ರಿಗೇನು ಅಂತಲೇ ಅರ್ಥ ಆಗ್ತಾ ಇಲ್ಲ. ಯೂನಿಟ್ಗೆ ಬಂದರು, ಯೂನಿಟ್ ಲೊಕೇಶನ್ನು ಮತ್ತು ಯೂನಿಟ್ ಎನ್ವೈರ್ಮೆಂಟು ಸುತ್ತ ಏನು ಅಂತ ತಿಳ್ಕೊಳ್ಳೋದ್ರೊಳಗೆ ಮೂವ್ಮೆಂಟ್ ಶುರು ಆಯಿತು. ಯಾಕೋ ರಾತ್ರಿ ಎಲ್ಲ ನಾವು ಲೋಡ್ ಮಾಡ್ಕೊಂಡು 12 ಗಂಟೆಗೆ ಬಿಟ್ಟರೆ ಬೆಳಿಗ್ಗೆ ನಾವು ಹೋಗಿ ಅಲ್ಲಿ ರೀಚ್ ಆದ್ವಿ. ರಾತ್ರಿ ಎಲ್ಲ ಡ್ರೈವಿಂಗ್ ಮಾಡಿದ್ದೇ ಆಯಿತು, ಡ್ರೈವರ್ ಎಲ್ಲ ನಾವೆಲ್ಲ ಸಾಮಾನು ತಗೊಂಡಿರೋದೇ ಆಯಿತು.
ಅಲರ್ಟ್ ಇರಬೇಕು. ಅದರೊಳಗೆ ನಾವು ಕ್ಯೂ ಆರ್ ಟಿ ಟೀಮುವೆ ಆ್ಯಕ್ಚುಲಿ ನಾವು ಮೂವ್ ಮಾಡ್ತಾ ಇದ್ದೀವಿ, ಅಪ್ಪಿತಪ್ಪಿ ಏನಾದ್ರು ಅಟ್ಯಾಕ್ ಆದರೆ ಏನು ಮಾಡೋದು? ಆಗ ಕ್ಯೂ ಆರ್ ಟಿ ಟೀಮ್ ಇರೋದು, ಕ್ವಿಕ್ ರಿಯಾಕ್ಷನ್ ಟೀಮ್ ಅಂತ. ಅದರಲ್ಲಿ ಇನ್ಚಾರ್ಜ್ ನನಗೆ ಸುಬೇದಾರ್ ಆಗಿದ್ದೆ. ಆಗ ನಾನು ಸುಬೇದಾರ್ ಆಗಿ ನನಗೆ ಕೊಟ್ಟಿದ್ರು. ನಮ್ಮ ಸಿ ಒ ಸರ್ದಾರ್ಜಿ ಇದ್ರು, ಅವ್ರು ಡೆಲ್ಲಿಲಿ ನನ್ನ ಜೊತೆ ಇದ್ದರು. ಅವ್ರು ಹೇಳಿದರು, ಸಾಬ್ ಕ್ಯೂ ಆರ್ ಟಿ ಸಂಭಾಲಿ ನೋಡ್ಕೊಳ್ಳಿ, ಇದನ್ನ ನೀವೇ, ಈಗ ಯಾರು ನಾವು ಹೆಲ್ಪ್ ಅಲ್ಲಿ ಇಲ್ಲಿ ಕೇಳಕ್ಕೆ ಬರಲ್ಲ ಅಂತ ಅಂದರು. ಓಕೆ ಅಂತ ಹೊರಟ್ವಿ. ದೇವ್ರದಿಂದ ಏನೂ ಆಗಲ್ಲ, ಯಾಕೆಂದ್ರೆ ನಮ್ಮ ಮೂಮೆಂಟೇ ಆಗಿತ್ತು. ಯಾರಿಗೂ ಸೂಕ್ಷ್ಮ ಕೂಡ ಗೊತ್ತಾಗ್ದಾಗೆ ಹೊರಟ್ವಿ. ಹೋಗಿ ರೈಲ್ ಸ್ಟೇಷನ್ ಹತ್ರ ಇಳ್ಕೊಂಡ್ವಿ. ರಂಗಿಯಾನ ರೈಲ್ವೆ ಸ್ಟೇಷನ್ ಇದೆ, ಅಲ್ಲಿ ನಮಗೆ ಸ್ಪೆಷಲ್ ಟ್ರೈನ್ ಬುಕ್ ಆಗಿತ್ತು. ಬಂತು, ಅದರಿಂದ ಲೋಡ್ ಮಾಡಿದ್ವು, ಅಲ್ಲಿಂದ ಹೊರಟ್ವಿ. ರೈಲಲ್ಲಿ ಹೋಗ್ಬೇಕಾದ್ರೆ ಏನು ಅಂದರೆ, ಈಗ ಸ್ಲೀಪರ್ ಕೋಚ್ ಇರೋದು ಒಂದು 3-4, ಅಲ್ಲಿ ಮಾತ್ರ ನಾವು ಇರ್ತಿದ್ವಿ. ಇನ್ನು ನಮ್ಮ ಅಮ್ಯುನೇಷನ್ನು, ಆರ್ಮ್ಸು, ಎಕ್ವಿಪ್ಮೆಂಟು ಇವೆಲ್ಲ ಬೇರೆ ಏನು ಲಗೇಜು ವ್ಯಾಗನ್ ಬರ್ತಾವಲ್ಲ, ಅಂಥ ವ್ಯಾಗನ್ನೆಲ್ಲ ಅದನ್ನು ಡಂಪ್ ಮಾಡಿದ್ವಿ. ಒಂದೊಂದು ಕುಕ್ ಹೌಸ್, ಒಂದು ಅಡುಗೆ ಮನೆಗೆ ಅದಕ್ಕೊಂದಿತ್ತು. ಅಲ್ಲಿ ಕುಕ್ಗಳಲ್ಲಿ ಅಡುಗೆ ಮಾಡೋರು, ಸಪೋರ್ಟರ್ಸು ಕೆಲವರೆಲ್ಲ ಇರೋರು, ಅವ್ರ ಜೊತೆಲೇ ಹೊರಡೋದು. ನಾವು ಸುಮ್ಮನೆ ವಾಕ್ ಮಾಡ್ಕೊಂಡು ಒಂದ್ಸರಿ ಆ ಕೋಚಲ್ಲಿ ಎಲ್ಲ ಕಡೆಯಲ್ಲೂ ತಿರುಗಾಡಿವು. ಸಿವಿಲಿಯನ್ಸ್ ಜೊತೆ ಸೇರ್ತಿರ್ಲಿಲ್ಲ? ಇಲ್ಲ, ಸಿವಿಲಿಯನ್ ಯಾರು ಅದ್ರಲ್ಲಿ ಬರೋವಾಗಿಲ್ಲ, ಎಲ್ಲ ನಮ್ದೇನೆ. ಮುಂಚೆ ಅಡ್ವಾನ್ಸ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಾಗಿತ್ತು ಎಲ್ಲ ರೈಲ್ವೆ ಸ್ಟೇಷನ್ಗೂ, ಸ್ಪೆಷಲ್ ಟ್ರೈನ್ ಮೂವ್ ಆಗಿದೆ ಅಂತ, ಭಾಳ ಸೀಕ್ರೆಟ್ ಆಗಿ ಅವೆಲ್ಲ. ಆಮೇಲೆ ನಾವು ಹೋದಾಗ ಈ ಹೊಸ ಹುಡುಗರಿದ್ರಲ್ಲ, ಇವರು ಕೂತ್ಕೊಂಡು ಯಾರ ಜೊತೆನೂ ಸೇರ್ತಿರ್ಲಿಲ್ಲ, ಅವರೇ ಒಂದ್ ಕಡೆ ಸೇರ್ಕೊಂಡ್ಬಿಡೋರು. ಸೇರ್ಕೊಂಡು ಕೂತ್ಕೊಂಡು ಏನೋ ಅಂದ್ರೆ ಭಾಳ ಸಪ್ಪಗಿರೋರು, ಯೋಚನೆ ಮಾಡೋರು, ಏನೋ ಗುಸುಗುಸು ಅಂತ ಮಾತಾಡೋರು. ಒಂದೆರಡು ಸರಿ ನಾವು ಹೋಗ್ತಾ ಬರ್ತಾ ಮೂವ್ ಮಾಡುವಾಗ ನೋಡಿದ್ವಿ. ನಮ್ಮ ಕಣ್ಣಲ್ಲಿ ಸಾಬ್ ಇದ್ರು, ಅವ್ರು ಹೇಳಿದ್ರು, ಸಾಬ್ ನೋಡಿ ಹುಡುಗರು ಯಾಕೆ ಬೇರೆ ಜೊತೆ ಅವರು ಸೇರ್ತಾ ಇಲ್ಲ, ಅವರೇ ಒಂದು ಟೀಮು ಯಾಕಿದ್ದಾರೆ ಏನು ಅಂತ. ಸರಿ, ನಾನು ವಿಚಾರಿಸ್ತೀನಿ ಅಂತ ಅಂದೆ. ಅವ್ರು ಹೋದ್ಮೇಲೆ ನಾನು ವಿಚಾರಿಸ್ದೆ, ಬನ್ರಪ್ಪ ಇಲ್ಲಿ ಅಂದೆ. ಬಂದರು, ಯಾಕೆ ನೀವು ಈ ಥರ ಇದ್ದೀರಾ, ಭಯನಾ ಅಂತ. ಇಲ್ಲ ಸರ್ ಆದರೂ ಭಯ ಇತ್ತು ಅವ್ರಿಗೆ. ಆಮೇಲೆ ನಾನು ಅಲ್ಲೇ ಕೂರಿಸ್ಕೊಂಡೆ, ನಾನೇ ಕೂತ್ಕೊಂಡು ಹೇಳಿದೆ. ನನ್ನ ಜೊತೆ ಇನ್ನೊಬ್ರಿದ್ರು, ಅವ್ರು ಕೂತ್ಕೊಂಡು, ಯುದ್ಧಕ್ಕೆ ಹೋಗ್ತಾ ಇದೀವಿ ಅಂತ ಭಯನಾ? ಭಯ ಪಡೋದು ಬೇಕಾಗಿಲ್ಲ, ನಿಮ್ಮ ಜೊತೆ ನಾವೆಲ್ಲ ಇದ್ದೀವಿ. ಬರೀ ನೀವು ನಿಮ್ಮ ಅಷ್ಟನ್ನೇ ಕಳಿಸ್ತಾ ಇಲ್ಲ, ನಾವು ನಿಮ್ಮ ಜೊತೆ ಇದ್ದೀವಿ, ಧೈರ್ಯವಾಗಿರಿ. ಟ್ರೈನಿಂಗ್ ಗೊತ್ತಿದೆ, ಹೇಗೆ ನೀವು ಇದು ಮಾಡಬೇಕು ಏನು ಅಂತ. ನಿಮ್ಮ ಡ್ಯೂಟಿ ಗೊತ್ತಿದೆ, ಡ್ಯೂಟಿ ಜೊತೆನಲ್ಲಿ ನಿಮ್ಮ ಸೇಫ್ ಹೇಗೆ ಮಾಡ್ಕೋಬೇಕು ಅನ್ನೋದು ನಿಮಗೆಲ್ಲ ಕಲಿಸಿದ್ದೀವಿ. ಆದ್ರೂ ವಾರ್ ಮೂಮೆಂಟೇ ಬೇರೆ ಇರುತ್ತೆ. ಆದರೆ ಒಂದು ವಿಷಯ ಹೇಳ್ತೀವಿ ಕೇಳಿ, ಇವತ್ತು ನೀವಿಲ್ಲೇ ಇರಿ, ಅಲ್ಲಿ ವಾರ್ಗೆ ಹೋಗಿ ಅಥವಾ ಮನೇಲೇ ಇರಿ, ನಿಮ್ಮದು ಯಾವ ದಿನ ಇದೆಯಲ್ಲ ಆ ದಿನದಲ್ಲೇ ನಿಮ್ಮ ಕೊನೆ ಅಂತ್ಯ ಆಗೋದು ಗ್ಯಾರಂಟಿ. ಮಿಲ್ಟ್ರಿಲಿ ಇದ್ರೂ ಆಗುತ್ತೆ, ಇಲ್ಲ ಅಂದ್ರೂ ಆಗುತ್ತೆ. ನಾವು ನೋಡಿದ್ದೀವಿ, ನಮ್ಮ ಜೊತೆ ಅವರು ಮಿಲ್ಟ್ರಿಗೆ ಬಂದರೆ ಸಾಯ್ತೀವಿ ಅಂತ ಬರಲಿಲ್ಲ. ಅವರು ಎಷ್ಟೋ ಜನ ಅವರು ಅಲ್ಲಿ ಇದ್ಕೊಂಡೆ ಏನೋ ಆಕ್ಸಿಡೆಂಟಲ್ಲೋ ಬೇರೆ ಏನೋ ಬಿದ್ದೋ ಏನೋ ಆಗಿ ಸತ್ತೋಗಿದ್ದಾರೆ. ಅವ್ರ ಟೈಮ್ ಬಂದಾಗ ಯಾರೂ ಉಳಿಯಲ್ಲ. 4 ದಿನ ಬೇಗ ಸಾಯ್ಬೋದು, ನಾವು 4 ದಿನ ಲೇಟಾಗಿ ಸಾಯ್ಬೋದು, ನಾವು ಬೇಗ ಹೋಗ್ಬೋದು, ಅವ್ರು ಕೊನೆಗೆ ಹೋಗ್ಬೋದು. ವಿಧಿ ಬರಹನ ಯಾರು ತಪ್ಸಕ್ಕಾಗಲ್ಲ. ಭಯ ಬಿದ್ದರೆ ನೀನು ತಪ್ಸ್ಕೊಳಕ್ಕಾಗಲ್ಲ, ಆಯ್ತಾ? ಮಿಲಿಟ್ರಿಲಿ ಇದ್ದವರೆಲ್ಲ ಸತ್ತಿದಾರ, ನಿಮ್ಮೂರಲ್ಲಿ ನೀವು ನೋಡಿಲ್ವಾ? ಎಷ್ಟು ಜನ ರಿಟೈರ್ಡ್ ಆಗಿ ಬಂದಿಲ್ವೇ? ಯುದ್ಧ ಮಾಡಿದವರೆಲ್ಲ ಬಂದಿಲ್ವಾ? ನಾವು ಅಷ್ಟೇ ಹೋಗ್ತಾ ಇದೀವಿ. ಎಲ್ಲ ಜೊತೆ ನೀನು ಒಂದಾಗಿ ಅವ್ರಿಗೆ ಆ ಧೈರ್ಯ ಕೊಟ್ಟ ಮೇಲೆ ಹುಡುಗರಿಗೆ ಆ ಭಯ ಇರಲಿಲ್ಲ. ಅಲ್ಲಿಗೆ ಹೋಗಿ ನಾವು ಅಲ್ಲಿಂದ ಬೇರೆ ಕಡೆಗೆಲ್ಲ ಸ್ಪ್ರೆಡ್ ಆಗಿ ಹೋದ್ವಿ. ರೀಚ್ ಆದ್ಮೇಲೆ ಬೇರೆ ಬೇರೆ ಕಡೆಗೆಲ್ಲ ಹೋದ್ವಿ. ಒಬ್ಬರು ಎಲ್ಲ ಒಂದು ಕಡೆಗೆ ಹೋಗ್ಲಿಲ್ಲ. ಎಲ್ಲೆಲ್ಲಿ ಡಿಮ್ಯಾಂಡ್ ಇತ್ತು, ಕೆಲವರು ದ್ರಾಸ್ಗೆ ಹೋದ್ರು, ಕೆಲವರು ಗುಲ್ಮಾರ್ಗ್ ಕಡೆಗೆ ಹೋದ್ರು. ಅಂದ್ರೆ ಈಗ ಅಲ್ಲಿ ಏನಾಗುತ್ತೆ ಅಂದ್ರೆ, ಫಸ್ಟ್ ಇದ್ದವರು ಆ ಪೊಸಿಷನ್ ತಗೊಂಡಿರ್ತಾರೆ. ಈಗ ಟೈಗರ್ ಇಲ್ಲಿಗೆ ಜನ ಬೇಕು, ಕಾರ್ಗಿಲ್ಗೆ ಬೇಕು ಅಂದ್ರೆ ಕಾರ್ಗಿಲ್ನಿಂದ ಹಿಂದೆ ಇದ್ರಲ್ಲ ಅವರೆಲ್ಲ ಆ ಪ್ಲೇಸಿಗೆ ಮೂವ್ ಆಗ್ತಾರೆ. ಫಸ್ಟು ಅವರು ಅಲ್ಲಿಂದ ಹೋದ ಪ್ಲೇಸಿಗೆ ನಮ್ಮವ್ರು ಹೋಗ್ತಾರೆ, ಹಿಂದಿಂದ ಹೋದವರು. ಪ್ಲಸ್ ಏನಾರು ಸ್ಟ್ರೆಂತ್ ಎಕ್ಸ್ಟ್ರಾ ಬೇಕು ಅಂದಾಗ ಅವ್ರನ್ನ ಅಲ್ಲಿಗೂ ಹಾಕ್ತಾರೆ. ಅಲ್ಲಿರೋ ಅಂತ ಫಾರ್ಮೇಶನ್ ಕಮಾಂಡರ್ ಮೇಲೆ ಡಿಪೆಂಡು. ಈಗ ಹಿಂದಿನ ಕಾಲದಲ್ಲಿ ಈಗ ಆನೆ ಮುಂದೆ ಹೋಗ್ತಾ ಇತ್ತು ಅಂದ್ರೆ ಹಿಂದೆ ಒಂದು ಸೇನೆ, ಹಿಂದೆ ಸೇನೆ, ಹೀಗೆ ಆ ಥರ ಇತ್ತು. ಬೇರೆ ಬೇರೆ ಕಡೆಗೆ ಸ್ಪ್ರೆಡ್ ಆದ್ವಿ. ಆಮೇಲೆ ನಾವು ಒಟ್ಟಾಗಿದ್ದು ಅಲ್ಲಿಂದ ವಾಪಸ್ಸು ಆಗಸ್ಟಲ್ಲಿ ಶುರು ಮಾಡಿದ್ವು ವಾಪಸ್ ಬರ್ಲಿಕ್ಕೆ. ಕೆಲವರು ಆಗಸ್ಟಲ್ಲಿ ಬಂದ್ರು. ಅಂದ್ರೆ ಯಾಕೆ ಬಂದ್ರು ಅಂದ್ರೆ, ಈಗ ಯಾರು ಲೀವ್ ಹೋಗೋದು ಬಾಕಿ ಇದ್ದವರು, ಆಮೇಲೆ ಕೆಲವರು ಪೆನ್ಷನ್ ಹೋಗ್ಬೇಕಾಗಿದ್ದವರು, ಅವ್ರಿಗೆಲ್ಲ ಪ್ರಿಯಾರಿಟಿ ಮೇಲೆ ವಾಪಸ್ ಕಳ್ಸಿದ್ವಿ. 26ಗೆ ಎಲ್ಲ ಮುಗೀತಲ್ವಾ, ಮುಗಿದ ಮೇಲೂ ಕೂಡ ಸ್ವಲ್ಪ ದಿವಸ ಅಲ್ಲಿದ್ದು.
ಆಮೇಲೆ ವಾಪಸ್ ಬಂದ್ವಿ. ವಾರು ಸ್ಟಾರ್ಟ್ ಮಾಡುವಾಗ ಅಷ್ಟೇ ನಮ್ಮ ಕಂಟ್ರೋಲ್ ಇರುತ್ತೆ. ಆಮೇಲೆ ಅದು ಯಾವ ಹಂತಕ್ಕೆ ತಲುಪುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ವಾರ ಆಗ ಕಾರಣನೂ ಗೊತ್ತಾಯ್ತು, ಅವ್ರು ಬಂದು ನುಗ್ಗಿದ್ರು. ಬಟ್ ಆಗ ನೀವೇನ್ ಮಾಡ್ತಿದ್ರಿ, ನಮ್ಮ ಇಂಡಿಯಾದವ್ರು ಏನ್ ಮಾಡ್ತಿದ್ರಿ, ಅವ್ರು ಬಂದು ಅಲ್ಲಿ ಕೂರೋವರೆಗೂ ಅವಕಾಶ ಹೆಂಗಾಯ್ತು, ನಿಜವಾದ ವಿಷಯ ಗೊತ್ತಿಲ್ಲ ತುಂಬಾ ಜನ. ಈಗಲೂ ಗೊತ್ತಿಲ್ಲ ಕೆಲವರು. ಈಗ ಪಾಕಿಸ್ತಾನದವ್ರು ಯಾವತ್ತೂ ನಂಬೋಗಿಲ್ಲ. ಈಗಲೂ ನಮ್ಮವ್ರಿಗೆ ಅದನ್ನೇ ಹೇಳೋದು, ಇವರು ನಂಬೇಡಿ, ನಾವು ಬೇಕಾದ್ರೆ ನಾರ್ತ್ ಈಸ್ಟ್ ಅವ್ರನ್ನ ಎಷ್ಟಾರು ನಂಬೋದು, ಅವ್ರದ್ದೊಂದು ಏಮ್ ಇಟ್ಕೊಂಡು ಮಾಡ್ತಾರೆ. ಇವ್ರು ಹಾಗಲ್ಲ. ಅಗ್ರಿಮೆಂಟ್ ಏನಿತ್ತು ಅದನ್ನ ಮುರಿದು ಸೆಪ್ಟೆಂಬರಲ್ಲಿ ನಮ್ಮವರೆಲ್ಲ ವಾಪಸ್ ಬರ್ತಾರೆ. ಸ್ನೋಫಾಲ್ ಆಗೋ ಟೈಮು ಬಂದ್ಮೇಲೆ ಅವರು ಇಳಿಯೋ ನಾಟಕ ಆಡ್ತಾರೆ, ಇಳಿತಾರೆ, ಆಮೇಲೆ ಮತ್ತೆ ಬಂದು ಪೊಸಿಷನ್ ಅಲ್ಲಿ ಬಫರ್ಸ್ ಗನ್ ಒಳ್ಳೆ ಹೆಲ್ಪ್ ಆಯ್ತು ಅವಾಗ. ಈಗ ಅವ್ರು ಯಾವ ಬೆಟ್ಟು ತುದಿಲೆ ಆ ಕಡೆನೇ ಕೂತಿರ್ಲಿ, ಇಲ್ಲಿ ಮಿಸೈಲ್ ಬಿಡುವಾಗ ಎಲ್ಲ ಡೈರೆಕ್ಷನ್ ಡಿಗ್ರಿ ಫಿಟ್ ಮಾಡಿ ನಾವು ಹೀಗೆ ಬಿಟ್ರೆ ಅದು ಮೇಲಕ್ಕೆ ಹೋಗುತ್ತೆ.